ಸರ್ ಹೇಳಿ ಸರ್, ಕಳೆದ ತಾವು ಕೂಡ ಇಡ್ಲಿ ತಿಂತಿರ್ತೀರಾ, ತಾವು ಹಳ್ಳಿಯವರು ಅಂತ ಹೇಳ್ತಿರ್ತೀರಾ. ಇಡ್ಲಿ ಪಾತ್ರೆಯಲ್ಲಿ ಮಾಡ್ಕೊಂಡು ಇಡ್ಲಿ ತಿನ್ನೋದು ಒಂದ್ ಕಡೆ ಆಯ್ತು ಅಂತಂದ್ರೆ, ಈಗ ಎಲ್ಲಾ ಕಡೆನೂ ಸಹಿತ ಸ್ಟ್ರೀಟ್ ಫುಡ್ಗಳು, ಆಮೇಲೆ ಬೆಂಗಳೂರು ಅಂತೂ ಊಟಕ್ಕೆ ಅತ್ಯಂತ ಜನಪ್ರಿಯವಾಗಿರುವಂತಹ ಒಂದು ತಾಣ. ಎಲ್ಲಾ ಕಡೆನೂ ಸಹಿತ ಇಡ್ಲಿ, ತಟ್ಟೆ ಇಡ್ಲಿ, ಹೀಗೆ ಹಲವಾರು ದೊಡ್ಡ ದೊಡ್ಡ ಹೋಟೆಲ್ಸ್ಗಳಿಂದ ಹಿಡಿದು ಚಿಕ್ಕ ಹೋಟೆಲ್ಸ್ಗಳಲ್ಲೂ ತುಂಬಾ ರುಚಿಕರವಾಗಿರುವಂತಹ ಇಡ್ಲಿ ಚಟ್ನಿಗಳನ್ನ ಎಲ್ಲರೂ ಕೂಡ ಸವಿತಾ ಇರ್ತಾರೆ. ಬಟ್ ಕಳೆದ ಒಂದು ವಾರದಿಂದ ನಾವು ನೋಡ್ತಾ ಹೋದ್ರೆ, ಬಹುಶಃ ನಾವು ತಿಂದಿರ್ತೀವಿ, ನೀವು ಎಲ್ಲ ಕೂಡ ತಿಂದಿರ್ತೀರಿ, ಏನಂತಂದ್ರೆ ಪ್ಲಾಸ್ಟಿಕ್ ಇರುವಂತಹ ಅಂಶವನ್ನ, ಅಂದ್ರೆ ಪ್ಲಾಸ್ಟಿಕ್ ಇಡ್ಲಿ ಎಲ್ಲ ಬೇಯಿಸಿದ್ಮೇಲೆ ಒಂದು ಪ್ಲೇಟ್ ಇರುತ್ತೆ, ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಇರುತ್ತೆ, ಅದ ನಂತರ ಇಡ್ಲಿ ಚಟ್ನಿ ಹಾಕೊಡ್ತಾರೆ. ಅಂದ್ರೆ ನಿಜವಾಗೂ ಸಹಿತ ಯಾವುದೇ ಪ್ಲಾಸ್ಟಿಕ್ ಹಾಕಿದ್ರು ಸಹಿತ ಪ್ರಾಣಕ್ಕೆ ಹಾನಿಕಾರಕನ, ಅಥವಾ ಹೇಗೆ ಸರ್ ಅದು ಎಕ್ಸಾಕ್ಟ್ಲಿ? ಆಕ್ಚುಲಿ ಇಡ್ಲಿಗೆ ತನ್ನದೇ ಆದ ಹಿಸ್ಟ್ರಿ ಇದೆ. ಬಹಳ ಪಾಪ್ಯುಲರ್ ಟಿಫನ್ಸ್, ಅದ್ರೊಳಗಾಗಿ ಸೌತ್ ಇಂಡಿಯಾ ಒಳಗೆ ಅಂದ್ರೆ ಇವತ್ತು ಅಮೆರಿಕಾನು ಇಡ್ಲಿ ಹೋಟ್ಲ್ಗಳು ಇದಾವೆ. ನಿಜವಾಗ್ಲೂ ಒನ್ ಆಫ್ ದಿ ವಂಡರ್ಫುಲ್ ಫುಡ್. ಬೆಳಿಗ್ಗೆ ಮನುಷ್ಯರಿಗೆ ಅತ್ಯಂತ ಖುಷಿ ಕೊಡುವಂತ, ಜೀರ್ಣ ಆಗುವಂತ ವಸ್ತು ಅಂದ್ರೆ ಟಿಫನ್ ಅಂದ್ರೆ ನಮ್ಮಲ್ಲಿ ಇಡ್ಲಿ. ಇಂಥ ಇಡ್ಲಿನ ಮ್ಯಾನುಫ್ಯಾಕ್ಚರಿಂಗ್ ನೋಡಿ ನೀವು ಬಹಳ ಹಿಂದಿನಿಂದಲೂ ಕೂಡ ಮನೆಗಳಲ್ಲಾಗ್ಲಿ ಹೋಟ್ಲುಗಳಲ್ಲಾಗ್ಲಿ ತೆಳುವಾದ ಬಟ್ಟೆಯ ಮೇಲೆ, ಯಾಕಂದ್ರೆ ಇಡ್ಲಿ ಮಾಡಬೇಕಾದ್ರೆ ಆ ಪ್ರೋಸೆಸ್ ನಾವು ನೋಡ್ತೀವಲ್ಲ, ಅಂಟುಕೊಂಡ್ಬಿಡುತ್ತೆ ಪ್ಯಾನಿಗೆ. ಅಂಟುಕೊಂಡಂಗೆ ಇರ್ಲಿ ಅಂತ ಬಟ್ಟೆ ಯೂಸ್ ಮಾಡೋರು, ಅದನ್ನು ಪದೇ ಪದೇ ಒಗೆಯೋರು. ಬಟ್ ಈಚೆಗೆ ಏನಾಗಿದೆ, ಫಾಸ್ಟ್ ಲೈಫ್. ನೀವು ಮೆಜೆಸ್ಟಿಕ್ನ ಫುಟ್ಪಾತ್ನೊಳಗೆ ಅವ್ನು ಬೇಗ ಬಿಸಿ ಮಾಡಿಕೊಡ್ಬೇಕು ಅಂತ, ಆಮೇಲೆ ಬಟ್ಟೆನೆಲ್ಲ ತೊಳಿಲಿಕ್ಕೆ ಆಗೋದಿಲ್ಲ, ಈಸಿ ಡಿಸ್ಪೋಸಬಲ್ ಅಂತ ಪ್ಲಾಸ್ಟಿಕ್ ಶೀಟ್ ಮೇಲೆ ಇಡ್ಲಿ ಮಾಡಕ್ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಇವತ್ತು ಏನೇ ಫುಡ್ ಪಾರ್ಸಲ್ ಮಾಡ್ಕೊಡ್ಬೇಕಾದ್ರೂ ಕೂಡ ಪ್ಲಾಸ್ಟಿಕ್ನ ಮಾಡ್ಕೊಡ್ತಾರೆ. ಸೊ ಈ ಪ್ಲಾಸ್ಟಿಕ್ನಲ್ಲಿ ಕಾರ್ಸಿನೋಜೆನ್ಸ್, ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಆಗಿ ಪದೇ ಜ್ಞಾಪಿಸ್ತಾ ಇರ್ತೀನಿ. ನಮ್ಮ ದೇಹದೊಳಕ್ಕೆ ಈ ಕಾರ್ಸಿನೋಜೆನ್ಸ್ ಅಂದ್ರೆ ಅವೆಲ್ಲ ಕೆಮಿಕಲ್ಸ್ ನಮ್ಮ ದೇಹದೊಳಗೆ ಹೋದ್ರೆ ಒಂದಿನಕ್ಕಾಗಲ್ಲ, ಬಟ್ ಕ್ಯುಮ್ಯುಲೇಟಿವ್ ಎಫೆಕ್ಟಿವ್ ಅಂತೀವಿ. ಈಚೀಚೆಗೆ ಬಹಳ ಜನ ಕೇಳ್ತಾರೆ, ಏನ್ ಡಾಕ್ಟ್ರೆ ಕ್ಯಾನ್ಸರ್ಗಳು ಜಾಸ್ತಿ ಆಗ್ತಿದ್ದಾವೆ? ಇದಕ್ಕೆಲ್ಲದಕ್ಕೆ ಕಾರಣ ಈ ರೀತಿ. ಅದಕ್ಕೆ ಈಗ ಆಹಾರ ಇಲಾಖೆಯವರು ಇದನ್ನೆಲ್ಲ ಕರ್ನಾಟಕದಲ್ಲಿ ಅನೇಕ ಸ್ಯಾಂಪಲ್ ತೊಗೊಂಡಿದ್ದಾರೆ. ನೀವು ಹೇಳ್ದಂಗೆ ಇಡ್ಲಿಗಳಲ್ಲಿ ವೆರೈಟಿಗಳು, ತಟ್ಟೆ ಇಡ್ಲಿ ಮಾಡ್ತಾರೆ, ಮಿನಿ ಇಡ್ಲಿ ಮಾಡ್ತಾರೆ, ಮಲ್ಲಿಕಾಯಿ ಇಡ್ಲಿ ಮಾಡ್ತಾರೆ. ಇಡ್ಲಿ ಫ್ಯಾಕ್ಟ್ರಿಗಳೇ ಬಂದ್ಬಿಟ್ಟಿದಾವೆ ಈಗ. ಮೊದಲೆಲ್ಲ ಅಲ್ಲಿ ಏನು ಯೂಸ್ ಮಾಡ್ತಾರೋ ಕರೆಕ್ಟಾಗಿ ತೋರಿಸ್ಬೇಕು ಅವರು. ಸೊ ಇಡ್ಲಿ ಮೇನ್ಲಿ ಇಡ್ಲಿಯಿಂದ ಅಲ್ಲ ಕಾಯಿಲೆ ಬರ್ತಿರೋದು, ಆ ಪ್ಲಾಸ್ಟಿಕ್ನಿಂದ. ಸೊ ಈ ಪದೇ ಎವ್ರಿ ಡೇ ತಿಂತಾರೆ ಇಡ್ಲಿನ, ಯಾವತ್ತೋ ಒಂದಿನ ಸ್ಪೆಷಲ್ ಡಿಶ್ ಅಲ್ಲ. ಅದರಿಂದ ಈ ರೀತಿ ಮಾಡಿರೋದು, ಪ್ಲಾಸ್ಟಿಕ್ ಕವರ್ನಲ್ಲಿ ಮಾಡಿರೋದು, ಅದನ್ನು ಪ್ಯಾಕ್ ಮಾಡ್ಕೊಂಬರೋದು, ಅದು ಬಿಸಿ ಇದ್ದಾಗ ಪರ್ಟಿಕ್ಯುಲರ್ಲಿ ಪ್ಲಾಸ್ಟಿಕ್ನಲ್ಲಿ ಮೋರ್ ದೆನ್ 400 ಕಾರ್ಸಿನೋಜನ್ಸ್ ಇರ್ತವೆ, ಅಂದರೆ ಕೆಮಿಕಲ್ಸ್ ಇರ್ತವೆ. ಇವೆಲ್ಲವೂ ಕೂಡ ನಮ್ಮ ಹೊಟ್ಟೆಗೆ ಹೋಗೋದ್ರಿಂದ ಅನೇಕ ರೀತಿಯ ಕ್ಯಾನ್ಸರ್ಗಳು, GIT ಸ್ಟಮಕ್ ಕ್ಯಾನ್ಸರ್ ಇರ್ಬೋದು, ಕರುಳಿನ ಕ್ಯಾನ್ಸರ್ ಇರ್ಬೋದು, ಯೂರಿನರಿ ಬ್ಲಾಡರ್ ಕ್ಯಾನ್ಸರ್ ಇರ್ಬೋದು, ಮುಂದೆ ಬ್ಲಡ್ ಕ್ಯಾನ್ಸರ್ ಇರ್ಬೋದು, ಬೋನ್ ಮ್ಯಾರೋ, ಇಂಥ 108 ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡಿ. ಅದರಿಂದ ಇವತ್ತು ನೀವು ಕೂತ್ಕೊಂಡು ನಮ್ಮ ಕಾಳಜಿ, ಆಯುಷ್ ಟಿವಿಯ ಕಾಳಜಿ, ಹೆಲ್ತ್ ಎಜುಕೇಷನ್ನು, ಸೊ ಒಂದು ಅವೇರ್ನೆಸ್ ಮುಟ್ಸೋಣ ಜನಗಳಿಗೆ. ಸೊ ಇದರಿಂದ ಎದುರ್ಕೊಳ್ಳೋದಲ್ಲ, ಎಚ್ಚರಿಕೆ, ಬಿ ಕೇರ್ಫುಲ್. ಯಾಕಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಯಾವಾಗಲೂ ಹೇಳ್ತಿರ್ತೀವಿ ಕ್ಯಾನ್ಸರ್ನಲ್ಲಿ. ಸೊ ಇದರಿಂದ ಆಗೋ ಅನಾಹುತಗಳನ್ನ ತಿಳಿಸ್ತಾ ಹೋಗೋಣ. ಅದಾದ್ಮೇಲೆ ಕಂಡುಹಿಡಿಯೋದು ಹೆಂಗೆ, ಹೌ ಅರ್ಲಿ ಡಿಟೆಕ್ಷನ್, ಏನ್ ಮಾಡ್ಬೇಕು, ಅದ್ರ ಬಗ್ಗೆನೂ ಕೂಡ ನಾವು ಜನಸಾಮಾನ್ಯರಿಗೆ ಒಂದು ಮಾಹಿತಿ ಕೊಡ್ತಾ ಹೋಗೋಣ. ಖಂಡಿತ. ಏನಂತಾರೆ, ನಾವು ತಿನ್ನುವಂತಹ ಇಡ್ಲಿ ನಮಗೆ ಆರೋಗ್ಯಕ್ಕೆ ಡೆಫಿನೆಟ್ಲಿ ಹಿತಕರ, ಆದರೆ ಅದನ್ನು ಯಾವ ತಟ್ಟೆಯಲ್ಲಿ ಅಥವಾ ಯಾವ ರೀತಿ ಪ್ಲಾಸ್ಟಿಕ್ಗಳ ಬಳಕೆಯಲ್ಲಿ ನಾವು ಅದನ್ನು ಸೇವನೆ ಮಾಡ್ತೀವಿ ಅಂತ ಅನ್ನೋದು ಅದರಿಂದ ಆಗುವಂಥ ಅನಾಹುತಗಳು ಅಂತ ತಾವು ಹೇಳ್ತಾ ಇದ್ರೆ. ಆದರೆ ಸರ್, ಈಗ ಇನ್ನೊಂದು ತಾವು ಹೇಳ್ತಾ ಇದ್ರೆ ಕ್ಯಾರ್ಸಿನೋಜೆನ್ಸ್ ಅಂತ ಹೇಳಿ, ಅಂದರೆ ಪ್ಲಾಸ್ಟಿಕ್ ಪ್ರಮಾಣ ಇರುವಂತಹ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಇರುತ್ತೆ, ಅಥವಾ ದಪ್ಪದಾಗಿರುವಂತಹ ಪ್ಲಾಸ್ಟಿಕ್ಸ್ಗಳಿರುತ್ತೆ. ಯಾಕಂದ್ರೆ ನೀವು ಯಾವುದೇ ಅಂಗಡಿಗಳಲ್ಲಿ ಹೋಗ್ಲಿ, ಪಾರ್ಸಲ್ ಅಥವಾ ಫುಡ್ ಪ್ಯಾಕ್ಸ್ಗಳು ಸಹಿತ ಯಾವುದೇ ರೀತಿ ಬಿಸ್ಕೆಟ್ಸ್ ಆಗಿರ್ಬೋದು ಅಥವಾ ಟೀ ಪೌಡರ್ಸ್ಗಳಾಗಿರ್ಬೋದು ಪ್ಲಾಸ್ಟಿಕ್ ಅಲ್ಲೇ ಬರುವಂಥದ್ದು. ಅಂದರೆ ಅದರಲ್ಲಿ ಇರುವಂಥದ್ದು ಪ್ಲಾಸ್ಟಿಕ್ ಸೇವನೆ ಆಹಾರದಿಂದಲೇ ನಮಗೆ ಆಗುವಂಥ ಅನಾಹುತನ, ಅಥವಾ ಬೇರೆ ನಾವು ಪ್ರಾಡಕ್ಟ್ಸ್ಗಳನ್ನು ನಾವು ನೋಡ್ತಾ ಹೋದ್ರೆ, ಒಂದು ಚಾಕ್ಲೇಟ್ ಸಹಿತ ಪ್ಲಾಸ್ಟಿಕಲ್ಲಿ ರ್ಯಾಪ್ ಆಗಿ ಬರುತ್ತೆ, ಒಂದು ಟೀ ಪೌಡರ್ ಕೂಡ ಬರುತ್ತೆ, ಸಕ್ಕರೆ ಕೂಡ ಬರುತ್ತೆ, ಎಲ್ಲವೂ ಸಹಿತ ಪ್ಲಾಸ್ಟಿಕ್. ವಿತೌಟ್ ಪ್ಲಾಸ್ಟಿಕ್ ಯಾವುದೇ ರೀತಿ ಪ್ಯಾಕಿಂಗ್ಗಳು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಂತೇಳಿ ನಾವು ಇಡೀ ದೇಶದಾದ್ಯಂತ ಬಟ್ಟೆಗಳಲ್ಲಿ ನಾವು ಮಾಡಬೇಕು ಅಂದ್ರೆ ಇದು ಎಷ್ಟು ಚಾಲೆಂಜಿಂಗ್ ಸರ್ಕಾರಕ್ಕಾಗಿರ್ಬೋದು ಅಥವಾ ಅಧಿಕಾರಿಗಳಿಗಾಗಿರ್ಬೋದು. ನೀವು ಹೇಳೋದು ಕರೆಕ್ಟ್ ಆಗಿದೆ. ದಿನನಿತ್ಯ ಉಪಯೋಗಿಸುವ ಹಾಲು ಕೂಡ ಪ್ಲಾಸ್ಟಿಕ್ ಅಲ್ಲೇ ಇದೆ. ಬಟ್ ಏನಂದ್ರೆ, ನಾನು ಒಬ್ಬ ವೈದ್ಯನಾಗಿ, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ, ನಮ್ಗೆ ಸರ್ಕಾರದವರು ಕರೆಕ್ಟ್ ಸ್ಪೆಸಿಫಿಕೇಶನ್ ಮೆನ್ಷನ್ ಮಾಡಲಿಲ್ಲ ಅಂದ್ರೆ ನಮಗೂ ಅರ್ಥ ಆಗೋದಿಲ್ಲ. ಸೊ ಯಾವ ರೀತಿ ಪ್ಲಾಸ್ಟಿಕ್ ನೋಡಿ, ನೀರು ಪ್ರತಿಯೊಂದು ಕೂಡ ಪ್ಲಾಸ್ಟಿಕ್ ಮಯ. ಅಂಡ್ ಓನ್ಲಿ ಏನು ಡಿಗ್ರೇಡ್ ಆಗೋ ಅಂತ ಪ್ಲಾಸ್ಟಿಕ್ ನ ನಾವು ಉಪಯೋಗಿಸ್ಬೋದು ಅಂತಾರೆ. ಸಿ ಪ್ಲಾಸ್ಟಿಕ್ 2 ಪ್ರಾಬ್ಲಮ್. ಅದು ಬರ್ತಾ ಭೂಮಿಯಲ್ಲಿ ಅದು ಕರಗೋಗಲ್ಲ. ಸೊ ಈಗ ಅವ್ರೇನ್ ಹೇಳ್ತಾರೆ, ಭೂಮಿಯಲ್ಲಿ ಕರಗುವಂತ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ
ಅಂಡ್ ಪ್ಲಾಸ್ಟಿಕ್ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ ಅದನ್ನ ಒಂದು ಸ್ಪೆಸಿಫಿಕೇಶನ್ ಕೊಟ್ರೆ ನಮ್ಗೆ ಒಳ್ಳೇದು, ಇದ್ರೆ ಗೊತ್ತಾಗೋದಿಲ್ಲ. ಸೊ ಅದರಿಂದ ಎಲ್ಲಾ ಕಡೆ ಪ್ಲಾಸ್ಟಿಕ್ ಮಯ, ಬಟ್ ಅದಕ್ಕೆ ಆಲ್ಟರ್ನೇಟಿವ್ ಕೂಡ ಸರ್ಕಾರ ಕಂಡುಹಿಡಿಬೇಕು. ಸೊ ಯಾವಾಗ ಅಥವಾ ಅಷ್ಟೊಂದು ಆರೋಗ್ಯದ ಬಗ್ಗೆ ಕಾಳಜಿ ಇದ್ರೆ ಮ್ಯಾನುಫ್ಯಾಕ್ಚರಿಂಗ್ ಬಂದ್ ಮಾಡ್ಬೇಕು. ನೀವು ಮ್ಯಾನುಫ್ಯಾಕ್ಚರ್ ಮಾಡಕ್ ಕೊಟ್ಬಿಟ್ಟು ಅವ್ರಿಗೆಲ್ಲ ಲೈಸೆನ್ಸ್ ಕೊಟ್ಟು ಜನಗಳು ತಗೋಬೇಡ ಅಂದ್ರೆ ಇದು ತಪ್ಪಾಗ್ತದೆ. ಬಟ್ ಅಷ್ಟೊಂದು ನಿಜ, ಪ್ರತಿಯೊಬ್ಬರು ಕೂಡ ಇವತ್ತು ಕ್ಯಾನ್ಸರ್ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಬೇಕು. ಇದೊಂದು ಕಾಯಿಲೆ ಲೇಟ್ ಆದಷ್ಟು ಕೂಡ, ಅಡ್ವಾನ್ಸ್ ಆದಷ್ಟು ಕೂಡ ಖರ್ಚು ಜಾಸ್ತಿ ಕಾಯಿಲೆಗೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದ್ರೆ, ಅಂಡ್ ಸಫರಿಂಗ್ ಜಾಸ್ತಿ. ಸೊ ಬಡಬಗ್ಗರಿಗೆ ಇದನ್ನ ಅಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ಗಳು ಇಲ್ಲ, ಕಿದ್ವಾ ಇರೋದು ಒಂದೇ ಇಡೀ ಕರ್ನಾಟಕಕ್ಕೆ. ಅದರಿಂದ ದಯವಿಟ್ಟು ನಮ್ಗೆ ಈ ಸ್ಪೆಸಿಫಿಕೇಶನ್ಸ್ಗಳು ಜನಸಾಮಾನ್ಯರಿಗೆ ಇಂಥ ಪ್ಲಾಸ್ಟಿಕ್ ಯೂಸ್ ಮಾಡಬೇಕು, ಇಂಥ ಮಾಡಬಾರ್ದು ಅನ್ನೋದನ್ನ ಸರ್ಕಾರದಿಂದ ನಮಗೆ ಗೈಡ್ಲೈನ್ಸ್ ಬರಬೇಕು, ಬಂದ್ರೆ ಒಳ್ಳೇದು. ಓಕೆ, ಯಾಕಂದ್ರೆ ತಿನ್ನುವಂತ ಆಹಾರ ಜೊತೆಗೆ ದಿನಬಳಕೆಯ ವಸ್ತುಗಳಲ್ಲಿ ಸಹಿತ ಪ್ಲಾಸ್ಟಿಕ್ ನಿರಂತರವಾಗಿ ಇದ್ದೇ ಇದೆ. ಅದು ವಿತೌಟ್ ಪ್ಲಾಸ್ಟಿಕ್ ಯಾವುದೇ ಸಾಮಗ್ರಿಗಳು ನಾವು ತಗೊಳಕ್ಕೂ ಆಗಲ್ಲ, ಅದು ಖರೀದಿಗೂ ಸಹಿತ ಸಾಧ್ಯ ಇಲ್ಲ. ಇದ್ರ ಜೊತೆಗೆ ಸರ್, ಅಂದ್ರೆ ಮುಖ್ಯವಾಗಿ ಪ್ಲಾಸ್ಟಿಕ್ ಅಲ್ಲಿ ಇರುವಂತಹ ಕೆಮಿಕಲ್ ಅಂಶಗಳು ಆಹಾರದೊಡನೆ ತಾವು ಹೇಳಿರುವ ಹಾಗೆ ಇಡ್ಲಿ ಅಥವಾ ಯಾವುದೇ ಬಿಸಿ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ಬೇಕಾದ್ರೆ ಪ್ಲಾಸ್ಟಿಕ್ ಅಂಟ್ಕೊಂಡಿರುತ್ತೆ, ಅದನ್ನ ನಾವು ಸೇವನೆ ಮಾಡ್ತೀವಿ. ಅದು ನಿಯಮಿತವಾಗಿ ಎಷ್ಟು ದಿನಗಳ ಕಾಲ ಸೇವನೆ ಮಾಡಿದ್ರೆ ಅದು ಕ್ಯಾನ್ಸರ್ಗೆ ಒಂದು ರೂಪವನ್ನು ಕೊಡುತ್ತೆ, ಅಥವಾ ಬೇರೆ ಬೇರೆ ಯಾವ ಕಾಯಿಲೆಗಳಿಂದ ಇದಕ್ಕೆ ಆರಂಭದ ಹಂತಗಳಲ್ಲಿ ಕೆಲಸ ಮಾಡುತ್ತೆ ಅಂತ? ಇಲ್ಲ, ಇದು ಹೀಟೆಡ್ ಪ್ಲಾಸ್ಟಿಕ್ ಪರ್ಟಿಕ್ಯುಲರ್ಲಿ ಅದೊಂದು ಇದು. ಇಲ್ಲಿ ಏನಾಗುತ್ತೆ, ಜನಗಳಿಗೆ ಏನ್ ಹೆಂಗೆ ಪ್ಲಾಸ್ಟಿಕ್ ನಿಂದ ಕ್ಯಾನ್ಸರ್ ಆಗುತ್ತೆ ಅಂತ ನೋಡಿ. ಮನುಷ್ಯನ ದೇಹ 21 ವರ್ಷದವರೆಗೂ ಗಂಡು ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಬೆಳವಣಿಗೆ ಆಗುತ್ತೆ. ಅದಾದ ನಂತರ ಬೆಳವಣಿಗೆ ಆಗಲ್ಲ, ಇದು ಬಯೋಲಾಜಿಕಲ್ ಕಂಟ್ರೋಲ್ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಕಾರ್ಸಿನೋಜನ್ಸ್ ಇದ್ರಾಗ ಏನ್ ಇರ್ತಾವಲ್ಲ 400 ಕೆಮಿಕಲ್ಸ್ ಇರ್ತವೆ ಅಂತ ಅದ್ರಲ್ಲಿ ಬರುತ್ತೆ ಪ್ಲಾಸ್ಟಿಕ್ ನಲ್ಲಿ. ಇದನ್ನ ಅಕ್ಯುಮುಲೇಟ್ ಆಗ್ತಾ ನಮ್ಮ ದೇಹದಲ್ಲಿ ನಮ್ಮ ಜೀನ್ಸ್ ಇರ್ತವೆ. ಪ್ರತಿ ಅನಿಮಲ್ಗೂ ಮನುಷ್ಯನಿಗೂ ಜೆನೆಟಿಕಲಿ ಕೋಡ್ಸ್ ಇರ್ತವೆ. ಈ ಜೀನ್ ಅನ್ನ ಡಿಸ್ಟ್ರಾಯ್ ಮಾಡುತ್ತೆ, ಡ್ಯಾಮೇಜ್ ಮಾಡುತ್ತೆ, ಅವ ಮ್ಯೂಟೇಶನ್ ಶುರುವಾಗುತ್ತೆ. ಅರ್ಬುದ ರೋಗ, ಕ್ಯಾನ್ಸರ್ ಅಂದ್ರೆ ಅನ್ಕಂಟ್ರೋಲ್ಡ್ ಗ್ರೋತ್. ಈಗ ಎಲ್ಲಾದ್ರೂ ಇಲ್ಲೊಂದು ಗ್ರೋತ್ ಶುರುವಾಯ್ತು ಅಂದ್ರೆ ತನ್ನ ಪಾಡಿಗೆ ತಾನೆ, ಇವಾಗ ಓವರಿ ಒಳಗೆ ಒಂದು ಅಡಿಕೆ ಕಾಳಷ್ಟು ಇರುತ್ತೆ ಓವರಿ, ಆದ್ರೆ 23 kg ವರೆಗೂ ಬೆಳೀತಾ ಹೋಗುತ್ತೆ. ಯಾಕೆ ಬೆಳೀತಾ ಹೋಗುತ್ತೆ? ನಮ್ಮ ಬಾಡಿಗೆ ಅದ್ರ ಮೇಲೆ ಕಂಟ್ರೋಲ್ ಇರಲ್ಲ, ಯಾಕಂದ್ರೆ ಇಟ್ಸ್ ಎ ಕಾರ್ಸಿನೋಜನ್, ಅದು ಮ್ಯೂಟೇಟ್ ಆಗಿರುತ್ತೆ. ಸೊ ಅದರಿಂದ ನಮ್ಗೆ ಆಕ್ಚುಲಿ ಮೆಡಿಕಲ್ ಕಾಲೇಜ್ನಲ್ಲೂ ಈ ಗೈಡ್ಲೈನ್ಸ್ ಬರೋದಿಲ್ಲ, ಫುಡ್ ಇಲಾಖೆಯಿಂದ ನಮಗೆ ಗೈಡ್ಲೈನ್ಸ್ ಬರೋದಿಲ್ಲ. ಓನ್ಲಿ ಥಿಂಗ್ ನಮಗೆ ಅದನ್ನ ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡೋದು ಗೊತ್ತಾಗುತ್ತೆ ಹೊರತು ಜನಗಳಿಗೆ ಡೈರೆಕ್ಟ್ ನಾನು ಅಡ್ವೈಸ್ ಮಾಡೋದು ಇಂಥ ಪ್ಲಾಸ್ಟಿಕ್ ಯೂಸ್ ಮಾಡಿ ಇಂಥದ್ದು ಮಾಡಿ ಅಂತ ಹೇಳಲಿಕ್ಕೆ ಬಹಳ ಕಷ್ಟ ಸರ್. ಅದಕ್ಕೆ ಎಲ್ಲೋ ಒಂದ್ ಕಡೆ ಜನಗಳಲ್ಲಿ ಇದೊಂದು ಕ್ರಾಂತಿ, ಇದೊಂದು ಸರ್ಕಾರ ಹೇಳ್ಬೇಕು ಎಂಥವ್ನ ಯೂಸ್ ಮಾಡಬೇಕು, ಎಂಥವ್ರನ್ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಬಿಡಬಾರ್ದು ಅನ್ನೋದು. ಯಾಕಂದ್ರೆ ಒಂದು ವರ್ಡ್ ಅಂತೂ ಸ್ಪೆಸಿಫಿಕ್, ಕಾರ್ಸಿನೋಜನ್ ಬಾಡಿಗೆ ಎಂಟರ್ ಆದ್ರೆ ನಾಳೆನೆ ಕ್ಯಾನ್ಸರ್ ಆಗಲ್ಲ. ಇಟ್ಸ್ ಎ ಕ್ಯುಮ್ಯುಲೇಟಿವ್ ಎಫೆಕ್ಟ್. ದಿನೇ ಅದು ಬಾಡಿಯಲ್ಲಿ ಅಕ್ಯುಮುಲೇಟ್ ಆಗಿ ಸೊ ಕ್ಯಾನ್ಸರ್ ಶುರುವಾಗುತ್ತೆ. ಸೊ ಅದರಿಂದ ಇವತ್ತು ಪ್ಲಾಸ್ಟಿಕ್ ಇವಾಗ ನಮ್ಗೆ ಕೆಲವೆಲ್ಲ ಬಹಳ ಸ್ಪೆಸಿಫಿಕ್ ಆಗಿ ಗೊತ್ತಿತ್ತು. ಮೊದಲೆಲ್ಲ ಸ್ಮೋಕ್ ಮಾಡಿದ್ರೆ ಟೊಬ್ಯಾಕೋ 100% ಕ್ಯಾನ್ಸರ್ ಆಗುತ್ತೆ ಅಂತ. ಬಟ್ ಇದು ಪ್ಲಾಸ್ಟಿಕ್ದು ಎಲ್ಲೂ ಪಕ್ಕಾ ಎವಿಡೆನ್ಸ್ ಇಲ್ಲ. ಇಟ್ ಇಸ್ ನಾಟ್ ಪ್ರೂವ್ಡ್ ಇಷ್ಟು ದಿನ ಪ್ಲಾಸ್ಟಿಕ್ ಯೂಸ್ ಮಾಡಿದಕ್ಕೆ ಇಂಥ ಕ್ಯಾನ್ಸರ್ ಬಂತು ಅಂತ. ಸೊ ಅನ್ಫಾರ್ಚುನೇಟ್ಲಿ ಬಟ್ ಬರುತ್ತೆ ಅನ್ನೋದು ಗೊತ್ತು. ಸೊ ಈ ರೀತಿ ಎಲ್ಲ ನಮಗೆ ಸಿಗರೇಟ್ನಲ್ಲಿ ಬಹಳ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಮೋರ್ ದೆನ್ 10 cigarettes per day ಫಾರ್ 10 years ನಿನಗೆ ಏನಾದರೂ ಒಂದು ಕ್ಯಾನ್ಸರ್ ಆಗುತ್ತೆ, ಲಂಗ್ ಕ್ಯಾನ್ಸರ್ ಆಗಲಿ, ಬ್ಲಾಡರ್ ಕ್ಯಾನ್ಸರ್ ಆಗಲಿ, ಯಾವ್ದಾರು ಆಗುತ್ತೆ. ಬಟ್ ಪ್ಲಾಸ್ಟಿಕ್ನಲ್ಲಿ ನಾವು ಮಾತಾಡ್ತೀವಿ, ಬಟ್ ಕರೆಕ್ಟಾಗಿ ಎಷ್ಟು ಯೂಸ್ ಮಾಡ್ಬೋದು, ಜನಗಳಿಗೆ ನಾವು ಏನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಪ್ಲಾಸ್ಟಿಕ್ ಇಲ್ದ್ರೆ ಬದುಕಲಿಕ್ಕೆ ಆಗಲ್ಲ, ಆ ಮಟ್ಟದಲ್ಲಿ ಇದ್ದೀವಿ ಇವತ್ತು ನಾವು. ಸೊ ಯಾವ ಲೆವೆಲ್ನಲ್ಲಿ ಎಷ್ಟು ಇದು ಥಿಕ್ನೆಸ್ ಇರಬೇಕು ಅದನ್ನೆಲ್ಲವನ್ನು ಸರ್ಕಾರನೇ ಅಥವಾ ಪರ್ಟಿಕ್ಯುಲರ್ ಮ್ಯಾನುಫ್ಯಾಕ್ಚರಿಂಗ್ ಅವರು ನಮಗೆ ಕೊಡಬೇಕು. ಅಂದ್ರೆ ಸ್ಪೆಸಿಫಿಕೇಶನ್ಸ್ ಗಳನ್ನ ಕೊಟ್ರೆ ಅದು ಜನರ ಬಳಕೆಗೂ ಸಹಿತ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಹಾಗಿದ್ರೆ ಸರ್, ಈ ಪ್ಲಾಸ್ಟಿಕ್ ಇಂದ ಆಗುವಂತ ಕ್ಯಾನ್ಸರ್ಗಳು ಸಾಕಷ್ಟು ವಿಧಗಳಿದೆ. ಒಂದು ಸ್ಮೋಕಿಂಗ್ ಇಂದ ಆಗಿರುವಂತಹ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಎಲ್ಲವೂ ಸಹಿತ ಇರುತ್ತೆ. ಬಟ್ ಈ ಪ್ಲಾಸ್ಟಿಕ್ ಅತಿಯಾದಂತಹ ಬಳಕೆಗಳಾಗಿರ್ಬೋದು, ತಾವು ಹೇಳಿರೋ ಹಾಗೆ ಒಂದು 5-10 ವರ್ಷಗಳ ಕಾಲ ನಿರಂತರವಾಗಿ ಉಪಯೋಗ ಮಾಡಿದ್ರು ಅಂತಂದ್ರೆ ಇದು ಸಿಂಪ್ಟಮ್ಸ್ ಒನ್ ಆಫ್ ದ ಪ್ಲಾಸ್ಟಿಕ್ ಇಂದ ಬಂದಿದೆ ಅಂತ ಹೇಳೋದಕ್ಕೆ ಯಾವ್ಯಾವೆಲ್ಲ ಕ್ಯಾನ್ಸರ್ಸ್ಗಳು ಇದಕ್ಕೆ ಜಾಯ್ನ್ ಆಗ್ಬೋದು ಅಂತ ನೋಡಿ. ದೇಹದಲ್ಲಿ ಕ್ಯಾನ್ಸರ್ಗಳ ಬಗ್ಗೆ ಮಾತನಾಡಬೇಕಾದ್ರೆ ಸ್ಕ್ವೇಮಸ್ ಸೆಲ್ ಕ್ಯಾನ್ಸರ್ ಅಂತೀವಿ ನಾವು, ಸಾರ್ಕೋಮಸ್ ಅಂತೀವಿ, ಬ್ಲಡ್ ಕ್ಯಾನ್ಸರ್ ಅಂತೀವಿ. ನಮ್ಮ ಬಾಡಿಯ ಟಿಶ್ಯೂ ಇದೆಯಲ್ಲ ಒಂದೊಂದಕ್ಕೆ ಒಂದೊಂದು ರೀತಿಯ ಕ್ಯಾನ್ಸರ್ ಬರುತ್ತೆ. ಈ ಮೊನ್ನೆ ತಾನೇ ನಮ್ಮ ಶಿವರಾಜ್ ಕುಮಾರ್ ಅವರಿಗೆ ಪಾಪ ಬ್ಲಾಡರ್ ಕ್ಯಾನ್ಸರ್ ಆಯಿತು. ಸೊ ಅದೇ ಒಂಥರ ಮೀಸೋಥೀಲಿಯಮ್ ಅಂತೀವಿ ನಾವು, ಎಂಡೋಥೀಲಿಯಲ್ ಟ್ಯೂಮರ್ಸ್ ಅಂತೀವಿ. ಎಷ್ಟೋ ಸಾರಿ ಬ್ರೆಸ್ಟ್ ಕ್ಯಾನ್ಸರ್ಗೆ ಇದು ಒನ್ ಆಫ್ ದಿ ರೀಸನ್ ಅಂತ ಹೇಳ್ತಾರೆ, ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ. ಸೊ
ನಾನಾ ರೀತಿಯ ಕ್ಯಾನ್ಸರ್ಗಳು. ಸೊ ಕ್ಯಾನ್ಸರ್ ಬಗ್ಗೆನೇ ಮಾತಾಡ್ತಾ ಹೋದ್ರೆ ಗಂಟೆಗಳ ಗಟ್ಟಲೆ ಮಾತಾಡ್ಬೋದು. ಸೊ ಪ್ಲಾಸ್ಟಿಕ್ ನಿಂದ ಎನಿ ಟೈಪ್ ಆಫ್ ಕ್ಯಾನ್ಸರ್ ನಮ್ಗೆ ಇಂಪಾರ್ಟೆಂಟ್ ಅದರೊಳಗಿರುವಂತ ಇಂಗ್ರೀಡಿಯೆಂಟ್ಸ್. ಸೊ ಮೋರ್ ದೆನ್ 400 ಟಾಕ್ಸಿಕ್ ಏಜೆಂಟ್ಸ್ ಒಂದು ಪ್ಲಾಸ್ಟಿಕ್ ನಾಗಿದೆ ಅಂದ್ರೆ, ಈವನ್ ಸ್ಮೋಕಿಂಗ್ ನೊಳಗೂ ಕೂಡ ಮೋರ್ ದೆನ್ 4000 ನಿಕೋಟಿನ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಆದ್ರಿಂದ ಅಲ್ಟಿಮೇಟ್ಲಿ ಪ್ಲಾಸ್ಟಿಕ್ ನ ಯಾಕೆ ಬ್ಯಾನ್ ಮಾಡ್ಬೇಕು ಅಂತ ಜನ ಕೇಳೋದಾದ್ರೆ ಇವೆಲ್ಲ ರೀಸನ್. ಅದ್ರೊಳಗಾಗಿ ಈ ಇಡ್ಲಿ ಸ್ಯಾಂಪಲ್ಸ್ ತಗೊಂಡೋಗಿ ಸ್ಟಡಿ ಮಾಡಿದ್ದಾರೆ ಅನೇಕ ಕಡೆಯಿಂದ. ಈ ಪ್ಲಾಸ್ಟಿಕ್ ಶೀಟ್ ಅದಕ್ಕೂ ಇವತ್ತು ಡೆಫಿನೆಟ್ಲಿ ಸ್ಪೆಸಿಫಿಕಲಿ ಯೂಸ್ ಮಾಡಬೇಡಿ ಅಂತ. ಬಟ್ ಇನ್ ಸ್ಪೈಟ್ ಆಫ್ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ಅಲ್ಲಿಗೂ ಕೆಲವು ಕಡೆ ಎಲ್ಲ ಇನ್ನೂ ಯೂಸ್ ಮಾಡ್ತಿದ್ದಾರೆ. ಅದಕ್ಕೆ ಜನಗಳಿಗೆ ಹೇಳ್ಬೇಕು, ನೀವೆಲ್ಲಿ ಹೋಗ್ತಿರಲ್ಲ ಅವ್ರು ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಡೋಂಟ್ ಬೈ ಅಂತ. ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿ. ಇದ್ರ ಜೊತೆಗೆ ಸರ್ ಇನ್ನೊಂದು ವಿಷಯ ಏನಂತಂದ್ರೆ, ಈಗ ಎಲ್ಲರೂ ಸಹಿತ ಟೈಮ್ ಪಾಸ್ ತಿನ್ನುವಂತಹ ಕಡಲೆಕಾಯಿ ಆಗಿರ್ಬೋದು ಅಥವಾ ಬಟಾಣಿ ಕಾಳುಗಳು, ಅದು ನೋಡ್ಬಿಟ್ರೆ ಫುಲ್ ನಾವು ಆಯಿಲ್ ಅಲ್ಲಿ ಫ್ರೈ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀವಿ. ಬಟ್ ಅದರಲ್ಲೂ ಸಹಿತ ತುಂಬಾನೇ ಕೆಮಿಕಲ್ಸ್ ಮಿಕ್ಸ್ ಆಗಿರುವಂಥದ್ದು ಬಟಾಣಿಗಳನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ. ಅಂದ್ರೆ ಒಂದು ಅತಿಯಾದಂತಹ ಎಣ್ಣೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಜೊತೆಗೆ ಈ ತರ ಕೆಮಿಕಲ್ ಮಿಕ್ಸ್ಡ್ ಇರುವಂತಹ ಒಂದಿಷ್ಟು ಟೈಮ್ ಪಾಸ್ ಕಡಲೆಕಾಯಿನೋ ಅಥವಾ ಬಟಾಣಿಗಳನ್ನು ತಿನ್ನೋದ್ರಿಂದ ಇದು ಹೇಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ? ಯಾಕಂದ್ರೆ ಇಡ್ಲಿ ಪ್ರತಿ ದಿವಸನೇ ತಿನ್ನಕ್ಕಾಗಲ್ಲ. ಸ್ನಾಕ್ಸ್ ಅಥವಾ ಇಂಥ ಟೈಮ್ ಪಾಸ್ ಅಂತ ಬಂತು ಅಂದ್ರೆ ಪ್ರತಿದಿನ ಸೇವನೆ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಎಷ್ಟು ಫಾಸ್ಟ್ ಆಗಿ ಇವರಿಗೆ ಎಫೆಕ್ಟ್ ಆಗ್ಬೋದು? ನನಗೆ ಆಶ್ಚರ್ಯ ಆಯ್ತು, ಬಟಾಣಿ ಗ್ರೀನ್ ಬಟಾಣಿ ಅದಕ್ಕೂ ಬಣ್ಣ ಹಾಕ್ತಾರೆ ಅಂತ. ಈಗ ನೋಡಿ ಗೋಬಿಗೆ ಹಾಕೋದ್ರನ್ನ ಕ್ಯಾಂಡಿಗೆ ಹಾಕೋದ್ರನ್ನೆಲ್ಲ ಬ್ಯಾನ್ ಮಾಡಿದ್ರು. ಆದ್ರೆ ಜನಗಳು ಈ ಕಡಲೆ ಬೀಜ ದಿನನಿತ್ಯ ತಿನ್ನುವಂತ ನೀವ್ ಹೇಳ್ದಂಗೆ ಅದಕ್ಕೂ ಬಣ್ಣ ಹಾಕ್ತಾರೆ. ಡೆಫಿನೆಟ್ಲಿ ಇವೆಲ್ಲವೂ ಕೂಡ ಸೊ ಒಂದು ಸಿಂಗಲ್ ಪದದಲ್ಲಿ ದರ್ ಆಲ್ ಕಾರ್ಸಿನೋಜನ್ಸ್. ದಯವಿಟ್ಟು ಆ ರೀತಿಯ ಆಹಾರಗಳನ್ನ ಉಪಯೋಗಿಸ್ಬೇಡಿ. ಸೊ ಅದರಿಂದ ದಿನನಿತ್ಯ ಅಲ್ಲ, ನಾಳೆ ಇದ್ಕಿದ್ದಂಗೆ ನೀವು ಸ್ಮೋಕು ಮಾಡಲ್ಲ, ಆಲ್ಕೋಹಾಲು ತಗೊಳಲ್ಲ, ಆದ್ರೆ ನಿಮ್ಗೆ ಎಲ್ಲೋ ಲಿವರ್ ಕ್ಯಾನ್ಸರ್ ಆಯ್ತು ಅಂದ್ರೆ ಯಾಕಾಯ್ತು ಅಂದ್ರೆ ಅವಾಗ ಇವೆಲ್ಲ ಕಾರಣ ಬರ್ತವೆ. ಸೊ ಹಂಗಾಗಿ ಪರ್ಟಿಕ್ಯುಲರ್ ಲಿವರ್ನೊಳಗೆ ಮೊದ್ಲೆಲ್ಲ ನಾವು ನೋಡಿದ್ದು ಅಫ್ಲೋಟಾಕ್ಸಿನ್ ಅಂತ ಒಂದು ಫಂಗಸ್ ಇರೋದು, ಅದನ್ನ ತಿಂದ್ರೂ ಕೂಡ ಲಿವರ್ನೊಳಗೆ ಪ್ರಾಬ್ಲಮ್ ಆಗೋದು. ಬಟ್ ಇವತ್ತು ಲಿವರ್ ಕ್ಯಾನ್ಸರ್ ಪರ್ಟಿಕ್ಯುಲರ್ ಎಪಿಡಮಾ ಅಂತೀವಿ ನಮ್ಮ ಭಾಷೆಯಲ್ಲಿ. ಲಿವರ್ನ 2 ತರ ಕ್ಯಾನ್ಸರ್ ಆಗುತ್ತೆ. ಬೇರೆ ಯಾವುದೋ ಒಂದು ಆರ್ಗನ್ ಅಲ್ಲಿ ಕ್ಯಾನ್ಸರ್ ಇದು ಲಿವರ್ಗೆ ಸೆಕೆಂಡ್ರೀಸ್ ಅಂತ ಬರುತ್ತೆ. ಬಟ್ ಪ್ರೈಮರಿ ಲಿವರ್ ಕ್ಯಾನ್ಸರ್ಗೆ ಇವೆಲ್ಲ ನೀವ್ ಹೇಳ್ದಂಗೆ ಈ ಬಟಾಣಿ, ಕಡಲೆ ಬೀಜ ಇವೆಲ್ಲವೂ ಕೂಡ ಹಾಕಿರುವಂತ ಆಯಿಲ್ ಅಂಡ್ ಕೆಮಿಕಲ್ಸ್. ಈ ಆಯಿಲ್ ಏನಾಗುತ್ತೆ, ಪದೇ ಪದೇ ಅದನ್ನೇ ಬಾಯ್ಲ್ ಮಾಡೋದ್ರಿಂದ, ರೀಯೂಸ್ ಮಾಡೋದ್ರಿಂದ ಬರೀ ವ್ಯಾಪಾರಗಳು ಪಾಪ ಏನೋ ಹಣ ಉಳಿಸ್ಲಿಕ್ಕೆ ಅದು ಮಾಡ್ತಾರೆ. ಅದು ಬರ್ನ್ ಆಗಿ ಕಾರ್ಬನ್ಸ್ ರಿಲೀಸ್ ಆಗಿ ಅದರಲ್ಲೂ ಕೂಡ ಕ್ಯಾನ್ಸರ್ ಬರುತ್ತೆ. ಅದರಿಂದ ನೀವ್ ಹೇಳ್ದಂಗೆ ತಿನ್ನುವ ಆಹಾರ, ಇವತ್ತು ಆಹಾರದಿಂದ ಮನುಷ್ಯನಿಗೆ, ಅದಕ್ಕೆ ಬಹಳ ಸರಿ ಒಂದ್ಸಲ ಅನ್ಸುತ್ತೆ, ಹಳೆ ಗಾದೆ ಇತ್ತು, ಋಷಿ ಮೂಲ ಹೆಣ್ಣಿನ ಮೂಲ, ಇದನ್ನ ನೋಡ್ಬೇಡಿ ಅಂತ. ಇವತ್ತು ಆಹಾರ ಮೂಲನು ನೋಡಕ್ ಹೋದ್ರೆ ಭಯನೇ ಆಗುತ್ತೆ. ಆಕ್ಚುಲಿ ಆಹಾರ ಆರೋಗ್ಯಕ್ಕೋಸ್ಕರ ಉಪಯೋಗಿಸೋದು ಅದೇ ಪಾಯ್ಸನ್ ಆದಾಗೆ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಗುಡ್ ಅಂತ ಹೇಳೋದು. ಓಕೆ ಇನ್ನು ಕ್ಯಾನ್ಸರ್ ಬಗ್ಗೆ ತಾವು ಮಾತಾಡ್ತಾ ಇದ್ರೆ, ಓವರ್ ಆಲ್ ಇದರಿಂದ ಆಗುವಂತಹ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಸಹಜವಾಗಿ ದೇಹದ ಅನುಗುಣವಾಗಿ ಅಥವಾ ದೇಹದಲ್ಲಿ ಹಲವಾರು ಕಾರಣಗಳಿಂದ ಬರ್ತಾ ಇರುವಂತಹ ಕ್ಯಾನ್ಸರ್ ಬಗ್ಗೆ ಅತ್ಯಂತ ಸಂಪೂರ್ಣವಾಗಿ ಮಾಹಿತಿ ಬೇಕು ಅಂತಂದ್ರೆ, ಮನುಷ್ಯನಿಗೆ ಸಹಜವಾಗಿ ತಮ್ಮ ಒಂದು ಇಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವ ವಯಸ್ಸಿನಿಂದ ಅಂದ್ರೆ ಅರೌಂಡ್ ಯಾವ ವಯಸ್ಸಿನ ಮೇಲ್ಪಟ್ಟವರಿಗೆ ಹೆಚ್ಚಿನ ಕ್ಯಾನ್ಸರ್ ಆಗ್ತದೆ, ಆಮೇಲೆ ಯಾವ ಕ್ಯಾನ್ಸರ್ ಹೆಚ್ಚಾಗಿದೆ ಸರ್? ಇಲ್ಲ, ಯೂಶಲಿ ಫೀಮೇಲ್ಸ್ ಅಲ್ಲೇ ಒಂದು ಕ್ಯಾಟಗರಿ, ಮೇಲ್ಸ್ ಅಲ್ಲೇ ಒಂದು ಕ್ಯಾಟಗರಿ. ಯೂಶಲಿ ಕ್ಯಾನ್ಸರ್ ಏಜ್ ಅಂದ್ರೆ 40 ವರ್ಷ ಆದ್ಮೇಲೆ. ಕೆಲವು ಕ್ಯಾನ್ಸರ್ಗಳು ಮಾತ್ರ ಮಕ್ಕಳಲ್ಲೇ ಕಾಣಿಸ್ಕೊಳ್ತವೆ, ವೆರಿ ಅಪರೂಪ. ನೆಫ್ರೋಬ್ಲಾಸ್ಟೋಮಾ ಅಂತೀವಿ ನಾವು, ಎಲ್ಲೋ ಒಂದ್ ಕಡೆ ಆಸ್ಟಿಯೋಜೆನಿಕ್ ಸಾರ್ಕೋಮಾ ಅಂತೀವಿ. ಬಟ್ ದೊಡ್ಡವರಲ್ಲಿ, ಪರ್ಟಿಕ್ಯುಲರ್ಲಿ ಹೆಣ್ಣು ಮಕ್ಕಳಲ್ಲಿ, ಇಡೀ ವರ್ಲ್ಡ್ ಅಲ್ಲಿ ಮ್ಯಾಕ್ಸಿಮಮ್, ಅದ್ರೊಳಗೆ ಇಂಡಿಯಾ ಒಳಗೆ ಮ್ಯಾಕ್ಸಿಮಮ್ ಕ್ಯಾನ್ಸರ್ ಅಂದ್ರೆ ಗರ್ಭಕೋಶದ ಮೂತಿ, ಸರ್ವೈಕಲ್ ಕ್ಯಾನ್ಸರ್ ಅಂತೀವಿ. ಅದು ಬಿಟ್ರೆ ಬ್ರೆಸ್ಟ್ ಕ್ಯಾನ್ಸರ್ ಹೆಣ್ಣು ಮಕ್ಕಳಲ್ಲಿ. ಅದು ಬಿಟ್ರೆ ಹಳ್ಳಿ ಹೆಣ್ಣು ಮಕ್ಕಳಲ್ಲಿ ಅನ್ಫಾರ್ಚುನೇಟ್ಲಿ ನೀವು ಕಿದ್ವಾಗಿ ಹೋದ್ರೆ ಒಂದು ವಾರ್ಡ್ ತುಂಬಾ ಚೀಕ್ ಕ್ಯಾನ್ಸರ್, ಕೆನ್ನೆ, ಎಲ್ಲಡಿಕೆ ಕಡ್ಡಿ ಪುಡಿ ತಿಂದು ಒತ್ಲಿಸ್ಕೋತಾರ ಅವ್ರ, ಕಡ್ ಅಂತೀವಿ ನಾವು. ಅದರಿಂದ ತುಂಬಾ ಜನಕ್ಕೆ ಕೆನ್ನೆಯ ಕ್ಯಾನ್ಸರ್ ಆಗುತ್ತೆ. ಇದು ಹೆಣ್ಣು ಮಕ್ಕಳಲ್ಲಿ 3 ಕ್ಯಾನ್ಸರ್. ಗಂಡು ಮಕ್ಕಳಲ್ಲಿ ಬ್ರಾಂಕೋಜೆನಿಕ್ ಕ್ಯಾನ್ಸರ್ ಅಂದ್ರೆ ಲಂಗ್ಸ್ ಬ್ರಾಂಕ್, ಅದು ಸ್ಮೋಕಿಂಗ್, ಆಕ್ಟಿವ್ ಸ್ಮೋಕಿಂಗ್ ಇರ್ಬೋದು, ಪ್ಯಾಸಿವ್ ಸ್ಮೋಕಿಂಗ್ ಇರ್ಬೋದು. ಇವತ್ತಿನ ಪರಿಸ್ಥಿತಿಯಲ್ಲಿ ಡೆಲ್ಲಿಗೆ ಹೋಗ್ಬಿಟ್ರೆ ನೀವು ಸ್ಮೋಕ್ ಮಾಡಿದ್ರು ಕೂಡ ನಮ್ಗೆ ಯಾರಿಗೇ ಆಗ್ಲಿ ಅಲ್ಲಿನ ಜನಗಳಿಗೆ ಎಷ್ಟು ಎಕ್ಸ್ಪೋಜರ್ ಆಗಿದೆ ಪೊಲ್ಯೂಟೆಡ್ ಏರ್, ಅದರಿಂದ ಕ್ಯಾನ್ಸರ್ ಬರ್ಬೋದು. ಸೊ ಗಂಡಸರಲ್ಲಿ ಒಂದು ಪ್ರಾಸ್ಟೇಟ್ ಕ್ಯಾನ್ಸರ್, ಒಂದು ಬ್ರಾಂಕೋಜೆನಿಕ್ ಕ್ಯಾನ್ಸರ್, ಇವೆರಡು ಮ್ಯಾಕ್ಸಿಮಮ್. ಅದಾದ ನಂತರ ಸ್ಟಮಕ್ ಕ್ಯಾನ್ಸರ್, ಎಲ್ಲ ವೆರೈಟಿ ಕ್ಯಾನ್ಸರ್ ಇದಾವೆ. ಬಟ್ ಮೇನ್ಲಿ ಇವೆರಡು ಗಂಡಸರಲ್ಲಿ ಬಹಳ ಸಾಮಾನ್ಯವಾಗಿ. ಅದಕ್ಕೆ ನಾವು May 31st ಯಾವತ್ತು ನೋ ಸ್ಮೋಕಿಂಗ್ ಡೇ ಆಚರಣೆ ಮಾಡ್ತೀವಿ. ಯಾಕಂದ್ರೆ ಸ್ಮೋಕಿಂಗ್ ಬಿಟ್ರೆ ಅನೇಕ ಕ್ಯಾನ್ಸರ್ಗಳು ಬರೋದಿಲ್ಲ ಅನ್ನೋದು. ಸೊ
ಓಕೆ ಸರ್, ಅಂದರೆ ಇದ್ರ ಜೊತೆ ತಾವು ಹೇಳ್ತಾರೆ ಮಹಿಳೆಯರಲ್ಲಿ ಕಾಣಿಸುವಂಥ ಗರ್ಭಕೋಶದ ಕ್ಯಾನ್ಸರ್, ಅದಕ್ಕೆ ಸಿಂಪ್ಟಮ್ಸ್ಗಳು ನೋಡೋದಾಯಿತು ಅಂತಂದರೆ, ಯಾಕಂದರೆ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಪ್ರತಿ ವರ್ಷಕ್ಕೆ ಒಂದ್ಸರಿ ಆದರೆ ನಾವು ಟೆಸ್ಟಿಂಗ್ಸ್ಗಳನ್ನ ಮಾಡಿಸ್ಬೇಕು, ನಿಯಮಿತವಾದಂಥ ಪರೀಕ್ಷೆಗಳು ಬೇಕು ಅಂತೇಳಿ. ಕೆಲವೊಂದ್ಸರಿ ಪರೀಕ್ಷೆ ಯಾಕೆ ಮಾಡಿಸ್ಕೊಳ್ಳೋಲ್ಲ ಅಂತ ಏನಾದರೂ ಇರುತ್ತಾ ಅನ್ನೋ ಭಯದಲ್ಲೇ ಸಹಿತ ಪರೀಕ್ಷೆ ಮಾಡಿಸ್ಕೊಳ್ಳೋದಿಲ್ಲ. ಅಂದರೆ ಕ್ಯಾನ್ಸರ್ ಅಷ್ಟೇ ಅಲ್ಲ, ಬೇರೆ ಇನ್ಕ್ಲೂಡಿಂಗ್ ಡಯಾಬಿಟೀಸ್ ಆಗಿರ್ಬೋದು, BP ಆಗಿರ್ಬೋದು. ಅಂದರೆ ಒಬ್ಬ ಮನುಷ್ಯನಿಗೆ ಪುರುಷರಾಗಲಿ ಮಹಿಳೆಯರಾಗಲಿ ನಮ್ಮ ಆರೋಗ್ಯದ ಪರೀಕ್ಷೆ ಎಷ್ಟು ಇಂಪಾರ್ಟೆಂಟ್ ನೋಡಿ. ಕೆಲವು ಮಾಸ್ಟರ್ ಚೆಕಪ್ ಅಂತ ಮಾಡ್ತೀವಿ, ಪರ್ಟಿಕ್ಯುಲರ್ಲಿ ಕ್ಯಾನ್ಸರ್ಗೆ ಚೆಕ್ ಮಾಡಬೇಕು ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಒಂದು ಇನ್ಸ್ಟ್ರಕ್ಷನ್, ಒಂದು ಮನವಿ, ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೀವಿ. 450 ರೂಪಾಯಿ ಆಗುತ್ತೆ. ನಮ್ಮ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯಲ್ಲಿ ಫ್ರೀ ಮಾಡ್ತೀವಿ. ಸರ್ವಿಕ್ಸ್, ಗರ್ಭಕೋಶದ ಕೊನೆಯ ಭಾಗ, ಕೆಳಗಿನ ಭಾಗ, ಪ್ಯಾಪ್ಸ್ಮಿಯರ್ ಅಂತ ಒಂದು ಟೆಸ್ಟ್ ನೊಳಗೆ ಇವ್ರಿಗೆ ಕ್ಯಾನ್ಸರ್ ಶುರುವಾಗಿದೆಯಲ್ಲ ಅಂತ ತಿಳ್ಕೊಬಹುದು. ಇನ್ಫ್ಯಾಕ್ಟ್ ಇನ್ನೊಂದು ಅವರಿಗೆ ಬಂದ ಇನ್ಫಾರ್ಮೇಶನ್ ಅಂದ್ರೆ, ಇದುವರೆಗೂ ಒಂದೇ ಒಂದು ವ್ಯಾಕ್ಸಿನ್ ಬಂದಿದೆ ಕ್ಯಾನ್ಸರ್ ನ ಪ್ರಿವೆಂಟ್ ಮಾಡ್ಲಿಕ್ಕೆ, ಅದು ಸರ್ವೈಕಲ್ ಕ್ಯಾನ್ಸರ್ಗೆ. ದಯವಿಟ್ಟು 14 ವರ್ಷದಿಂದ 35 ವರ್ಷದ ಸುಮಾರಿನ ಹೆಣ್ಣು ಮಕ್ಕಳು ನೀವು 3 ಡೋಸ್ ಕ್ಯಾನ್ಸರ್ ಆ ವ್ಯಾಕ್ಸಿನ್ ತಗೊಂಡ್ರೆ ಕ್ಯಾನ್ಸರ್ ಬರೋದನ್ನು ಪ್ರಿವೆಂಟ್ ಮಾಡಬಹುದು. ಇನ್ಫ್ಯಾಕ್ಟ್ ಈ ಸಮಯದಲ್ಲಿ ಕೆಲವು ಕೆಂಪೇಗೌಡ ಹಾಸ್ಪಿಟಲ್ ಅಲ್ಲಿ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಫ್ರೀ ಕೊಡ್ಬೇಕು, ಎಷ್ಟು ಕೊಡ್ತಿದಾರೋ ನನಗೆ ಗೊತ್ತಿಲ್ಲ. ಬಟ್ ನಮ್ ಕಿಮ್ಸ್ ಹಾಸ್ಪಿಟಲ್ ಅಲ್ಲಿ ಒಂದು ವ್ಯಾಕ್ಸಿನ್ 3600 ಇರೋದನ್ನ ಬರೀ 2000ಕ್ಕೆ ಹೆಣ್ಣು ಮಕ್ಕಳಿಗೆ ಕೊಡ್ತಿದ್ದಾರೆ. ದಯವಿಟ್ಟು ಆ ಅನುಕೂಲವನ್ನು ಉಪಯೋಗಿಸ್ಕೊಳ್ಳಿ ಅಂತ ಒಂದು ಹೇಳೋದು. ಅಂಡ್ ಬ್ರೆಸ್ಟ್ ಕ್ಯಾನ್ಸರ್ ಎಷ್ಟು ಕಾಮನ್ ಅಂದ್ರೆ, ಇವತ್ತು ಅವರಿಗೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅನೇಕ ಗ್ರೂಪ್ಸ್ ಇವತ್ತು ಅವ್ರಿಗೆ ಹೇಳ್ಕೊಡ್ತಾರೆ. ಅನೇಕ ಶಾಲಾ ಕಾಲೇಜ್ಗಳಿಗೆ ಹೋಗಿ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್, ಸ್ನಾನ ಮಾಡೋವಾಗ ಹೆಂಗೆ ನಿಮ್ ಬ್ರೆಸ್ಟ್ ಅನ್ನ ನೀವು ಪ್ಯಾಲ್ಪೇಟ್ ಮಾಡ್ಕೊಂಡು ಏನ್ ಅನುಮಾನ ಬರುತ್ತೆ ಅದನ್ನ ನಮ್ಮ ಗಮನಕ್ಕೆ ತನ್ನಿ ಅಂತ ಹೇಳ್ತೀವಲ್ಲ. ಆಮೇಲೆ ಇನ್ನೊಂದು ಹೆಣ್ಣು ಮಕ್ಕಳಿಗೆ ಒಂದು ಮನವಿ, ಬ್ರೆಸ್ಟ್ ಕ್ಯಾನ್ಸರ್ಗಳನ್ನ ಟ್ರೀಟ್ ಮಾಡೋರು ಆಂಕಾಲಜಿಸ್ಟ್ ಅವರೆಲ್ಲ ಬಹಳ ಜನ ಗಂಡಸರು ಇರ್ತಾರೆ. ದಯವಿಟ್ಟು ನೀವೆಲ್ಲೋ ಒಂದ್ ಕಡೆ ನಾನು ಲೇಡಿ ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋದನ್ನ ಬಿಟ್ಟು, ಯಾಕಂದ್ರೆ ನಮ್ಮ ಇದ್ರೊಳಗೆಲ್ಲ ನಾವ್ ಹೇಳ್ತೀವಿ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚೆಗೆ. ದಯವಿಟ್ಟು ನೀವು ಎಜಿಟೇಟ್ ಮಾಡ್ತೀರಾ, ಎಕ್ಸಾಮ್ ಮಾಡ್ಕೊಂಡ್ರೆ ಅರ್ಲಿ ಡಿಟೆಕ್ಷನ್ ಆಗುತ್ತೆ. ಆಗದೇನೆ ಇರಬೇಕು ಅಂದ್ರೆ ಹೆಣ್ಮಕ್ಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ನಾವು ಬಹಳ ಸರಿ ಹೇಳ್ತೀವಿ, ಒಬೆಸಿಟಿ ಅವಾಯ್ಡ್ ಮಾಡಿ. ಇವನ್ ಒಬೆಸಿಟಿ ಇಸ್ ಒನ್ ಆಫ್ ದಿ ಪ್ರೀ ಡಿಸ್ಪೋಸಿಂಗ್ ಕಾಸಸ್. ಆಮೇಲೆ ದಯವಿಟ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ದೊಡ್ಡಮ್ಮನಿಗೋ ಚಿಕ್ಕಮ್ಮನಿಗೋ ಯಾರಿಗಾನ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಇದೊಂದೇ ಕ್ಯಾನ್ಸರ್ ಫ್ಯಾಮಿಲಿಯಲ್ಲಿ ರನ್ ಆಗುತ್ತೆ. ಅದರಿಂದ ದಯವಿಟ್ಟು ಅಂತ ಫ್ಯಾಮಿಲಿಯವರು, ಅದು ಓವರಿಯನ್ ಕ್ಯಾನ್ಸರ್, ನೀವು ದಯವಿಟ್ಟು ಆನ್ಯುಯಲ್ ಚೆಕ್ಅಪ್. ಪರ್ಟಿಕ್ಯುಲರ್ಲಿ ನೀವು ಅವಲೇ ಒಂದು ಒಳ್ಳೆ ಪ್ರಶ್ನೆ ಕೇಳಿ, ಯಾವ ಏಜ್ ನೊಳಗೆ ಜಾಸ್ತಿ ಕ್ಯಾನ್ಸರ್ ಅಂತ. 5-6ನೇ ಡಿಕೇಡ್ ಗಂಡಸರಲ್ಲಿ ಪರ್ಟಿಕ್ಯುಲರ್ಲಿ 50 ವರ್ಷ ಆದ್ಮೇಲೆ ಕ್ಯಾನ್ಸರ್ ಆಫ್ ದಿ ರೆಕ್ಟಮ್, ಕ್ಯಾನ್ಸರ್ ಆಫ್ ದಿ ಕೋಲಾನು, ಸ್ಟಮಕ್ ಕ್ಯಾನ್ಸರ್ ಇವೆಲ್ಲವೂ ಕೂಡ ಆ ಏಜ್ ನಲ್ಲಿ. ಅಂಡ್ ಇನ್ನೊಂದು ವಾರ್ನಿಂಗ್ ಏನಂದ್ರೆ, ವಾರ್ನಿಂಗ್ ಸೈನ್ಸ್ ಅಂತೀವಿ. ಯಾವತ್ತೇ ಒಂದ್ 2-3 ಸರಿ ಮೂಗಿನ ರಕ್ತ ಬಂದ್ರೆ ಒಂದ್ಸರಿ ಪರೀಕ್ಷೆ ಮಾಡಿಸಿ, ಮಕ್ಕಳಿಗಾಗ್ಲಿ ನಿಮ್ಗಾಗ್ಲಿ. ಮೋಷನ್ ಬ್ಲಡ್ ಬಿದ್ರೆ ಪರೀಕ್ಷೆ ಮಾಡಿ. ರೀಸಸ್ ನಾಗೆ ಕೆಂಪು ಹೋದ್ರೆ ಹೆಮೆಚೂರಿಯಾ ಅಂತೀವಿ ನಾವು. ಇವೆಲ್ಲ ಬಹಳ ವೆಲ್ ಡಿಸ್ಕ್ರೈಬ್ಡ್ ಪ್ರಾಬ್ಲಮ್ಸ್ ಇವು. ಸೊ ಹೆಮೆಚೂರಿಯಾ, ನೀವು ರೀಸಸ್ ಮಾಡೋಗೆ ಬ್ಲಡ್ ಏನಾನ ಹೋಯ್ತು ಚೆಕ್ಅಪ್ ಮಾಡಿಸಿ. ಯಾವುದೇ ರಂಧ್ರ, ನವರಂಧ್ರ ಪುರಂದ್ರದಾಸ್ ಹೇಳ್ದಂಗೆ ಎಲ್ಲಿಂದಾನೇ ಬ್ಲಡ್ ಬರ್ಲಿ ದಯವಿಟ್ಟು ನೀವು ಎಕ್ಸಾಮ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ಸೊ ಗಂಟ್ಲಿ ಕೆಂಪದಾಗೆ ರಕ್ತ ಬಂತು, ನಾಲ್ಗೆಯಲ್ಲಿ ಏನೋ ಉಣ್ಣು ಕಾಣಿಸ್ಬಂತು, ಇವೆಲ್ಲವನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಓಕೆ, ಈ ಸ್ಪೆಷಲಿ ತಾವು ಹೇಳ್ತಾರೆ ಅಂದರೆ ಮೂಗಲ್ಲಿ ರಕ್ತ ಬರುವಂಥದ್ದು. ಈಗ ಈ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಬಿಸಿಲಲ್ಲಿ ಓಡಾಡ್ತಾರೆ ಮಕ್ಕಳು, ಮೂಗಲ್ಲಿ ರಕ್ತ ಬರುವಂಥ ಚಾನ್ಸಸ್ಗಳು ತುಂಬ ಬಹುತೇಕವಾಗಿ ಕುಟುಂಬದಲ್ಲಿ ಇದ್ದೇ ಇರುತ್ತೆ. ಅಂದರೆ ಇವರು ಯಾಕಂದರೆ ನಾವು ಹೇಳಿದ ತಕ್ಷಣ ಅದು ಕ್ಯಾನ್ಸರ್ ಅಂತ ಹೇಳೋದಕ್ಕಾಗಲ್ಲ. ಬಟ್ ಈ ಪ್ರಿವೆಂಟಿವ್ ಟೈಮಲ್ಲಿ ಅತಿಯಾದಂಥ ಬೇಸಿಗೆಯಿಂದ ಸ್ವಲ್ಪ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡೋದು ಸರ್? ತಮ್ಮ ಒಂದಿಷ್ಟು ಟಿಪ್ಸ್ಗಳೇನು? ಇಲ್ಲ, ಬೇಸಿಗೆಯಲ್ಲಿ ಮಾತ್ರ ಬಹಳ ಇಂಪಾರ್ಟೆಂಟ್. ನೀವು ಹೇಳ್ದಂಗೆ ಬಿಸಿಲನ್ನ ಅವಾಯ್ಡ್ ಮಾಡಬೇಕು. ಅಂದ್ರೆ ಮಕ್ಕಳನ್ನ ತುಂಬಾ ಬಿಸಿಲಿನಲ್ಲಿ ಆಟ ಆಡ್ಲಿಕ್ಕೆ ಇದಕ್ಕೆ ಬಿಡಬಾರ್ದು. ಎರಡನೇದು ಹೈಡ್ರೇಷನ್. ನಿಮ್ಗೆ ಅವಕಾಶ ಬಾಯಾರೋಗೋವರೆಗೂ ಕಾಯಬಾರ್ದು. ದಯವಿಟ್ಟು ಅವಕಾಶ ಸಿಕ್ಕಿದಾಗೆಲ್ಲ ನೀರು ಕುಡೀರಿ. ತಂಪಾದ ಪಾನೀಯಗಳಲ್ಲಿ ಬೆಸ್ಟ್ ಅಂದ್ರೆ ಎಳ್ನೀರು, ಕಲ್ಲಂಗಡಿ ಹಣ್ಣು, ಗರ್ಬೂಜದ ಹಣ್ಣು. ಬೇಸಿಗೆಯಲ್ಲಿ ಪರ್ಟಿಕ್ಯುಲರ್ಲಿ ತೆಳುವಾದ ಬಟ್ಟೆ ಹಾಕೊಳ್ಳಿ. ಅವಕಾಶ ಸಿಕ್ಕಿದಾಗ ಎಲ್ಲ 2 ಸಾರಿ ಸ್ನಾನ ಮಾಡಿ. ನಿಮ್ಗೆ ರೆಸ್ಟ್ ತಗೋಬೇಕು ಅಂದ್ರೆ ಹಳ್ಳಿಯವರಾದ್ರೆ ದಯವಿಟ್ಟು ಮನೆಯ ಮುಂದೆ ಮರಗಳಿದ್ರೆ ತಂಪಾಗಿರುತ್ತೆ, ಅದರೊಳಗಾಗಿ ಹೊಂಗೆಯ ನೆರಳು ತಾಯಿಯ ಮಡಿಲು ಅಂತಾರೆ. ದಯವಿಟ್ಟು ಅದ್ರ ಕೆಳಗಡೆ ರೆಸ್ಟ್ ತಗೊಳ್ಳಿ. ಸಿಟಿ ಒಳಗೆ ಆಫ್ಕೋರ್ಸ್ ಏರ್ ಕಂಡೀಷನ್ ಇದ್ದೇ ಇರುತ್ತದೆ. ಬಟ್ ಯಾರಿಗೇ ಆಗಲಿ ಈ ಬೇಸಿಗೆಯಲ್ಲಿ ಬರುವಂತ 2 ಕಾಯಿಲೆ ಅಂದ್ರೆ ಕಾಲರ, ಗ್ಯಾಸ್ಟ್ರೋಎಂಟರೈಟಿಸ್, ಲೂಸ್ ಮೋಷನ್ಸ್ ಆಗೋದು, ಡಿಹೈಡ್ರೇಷನ್ ಆಗ್ಬಿಡುತ್ತೆ. ಅದರೊಳಗೆ ಮಕ್ಕಳಲ್ಲಿ 2 ದಿನ 10 ಸಾರಿ ಬೇಜಿ 10 ಸಾರಿ ವಾಂತಿ ಆಯ್ತು ಅಂದ್ರೆ ಡಿಹೈಡ್ರೇಷನ್ ಆಗಿ ಕೊಲ್ಯಾಪ್ಸ್ ಆಗ್ಬಿಡ್ತಾರೆ. ಅದು ಬಿಟ್ರೆ ಸ್ಟ್ರೋಕ್, ಹೀಟ್ ಸ್ಟ್ರೋಕ್ ಅಂತೀವಿ ನಾವು. ಬಟ್ ಲಕ್ಕಿಲಿ ನಮ್ಮ ಕರ್ನಾಟಕದಲ್ಲಿ ಬಹಳ ಕಡಿಮೆ ಈ ಸ್ಟ್ರೋಕು, ಬಟ್ ನಾರ್ತ್ ಇಂಡಿಯಾ ಒಳಗೆಲ್ಲ ಜಾಸ್ತಿ ಆಗುತ್ತೆ. ಆದ್ರಿಂದ ಇಂತಹ ಸಮಯದಲ್ಲಿ
ನೀವು ಸಾಕಷ್ಟು ಎಚ್ಚರವಾಗಿರ್ಬೇಕು ಅಂತ ಹೇಳ್ಬೇಕು. ಓಕೆ, ಅಂದ್ರೆ ವಿಶೇಷವಾಗಿ ಬೇಸಿಗೆ ಈಗಾಗಲೇ ಬೆಂಗಳೂರು ಹಾಗೂ ಕರ್ನಾಟಕದಾದ್ಯಂತ ಸುಮಾರು 33 ಡಿಗ್ರಿ ಈಗಾಗಲೇ ಇದೆ ಬೆಂಗಳೂರಲ್ಲಿ. ಯಾಕಂದ್ರೆ ಇನ್ನೂ ಆರಂಭದ ದಿನಗಳಿದೆ, ಇದನ್ನು ಮಾರ್ಚ್ ಮೊದಲನೇ ವಾರದಲ್ಲಿದ್ದೀವಿ. ಹಾಗೆ ನೋಡ್ಬೇಕು ಮುಂಬರುವಂತಹ 2-3 ತಿಂಗಳಲ್ಲಿ ಹೇಗೆ ಬಿಸಿಲು ನಮ್ಮ ನೆತ್ತಿ ಮೇಲೆ ಬಂದು ಕೂತ್ಕೋತಾನೋ, ಹೇಗೆ ಸುಡುತ್ತೆ ಅನ್ನೋದನ್ನು ಗೊತ್ತಿಲ್ಲ. ಇದಕ್ಕೆ ಬೇಕಾಗಿರುವಂತಹ ಒಂದಿಷ್ಟು ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವೆಲ್ಲರೂ ಕೂಡ ವಹಿಸೋಣ. ಜೊತೆಗೆ ಅದ್ರ ಬಗ್ಗೆನೂ ಕೂಡ ಮುಂದಿನ ಸಂಚಿಕೆಗಳಲ್ಲಿ ನಾವು ಮಾತಾಡ್ತಾ ಇರ್ತೀವಿ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು ಯಾವರಿಂದ? ನಾವು ಪ್ರಭಾಕರ್ ಅಂತ ಗುಂಡ್ಲುಪೇಟೆಯಿಂದ ಮಾತಾಡ್ತಿದ್ದೀನಿ ಸರ್. ಕೇಳಿ ಸರ್, ಏನ್ ಪ್ರಶ್ನೆ? ಹೇಳಪ್ಪ. ನಮ್ದು ಏನು ಅಂತಂದ್ರೆ ಸರ್, ಬೆಳಗ್ಗೆ ತಿಂಡಿ ನಾಷ್ಟ ಮಾಡಿದಾಗ ಮತ್ತೆ ಮಧ್ಯಾಹ್ನ ಊಟ ಮಾಡ್ತೀನಲ್ಲ ಸರ್, ಸಾರಿಗೆ ತಿಂತೀನಲ್ಲ ಸರ್. ತಿಂಡಿ ಎಲ್ಲ ಆದ್ಮೇಲೆ ಹೊಟ್ಟೆ ಗುಡುಗುಡು ಅಂತ ಏನು ಅನ್ನೋದಿಲ್ಲ ಸರ್. ಹೊಟ್ಟೆ ಉರಿನೂ ಬರೋದಿಲ್ಲ, ಏನಿಲ್ಲ. ಒಂದೇ ಸಮನೆ ಬಾಂಬ್ ಬರ್ತದ ಸರ್, ಮೂಸು ಹೋಗ್ತಿರಲ್ಲ ಸರ್, ಬರ್ರ ಅಂತ ಬಾಂಬ್ ಮೂಸ್ ಬರ್ತದೆ ಸರ್. ಸುಮಾರು ಸತಿ ಬಂದ್ಬಿಟ್ಟು ಬಿಡ್ತಾನೆ ಇರ್ಬೇಕು ಸರ್, ಒಂದು 10 ಮಿನಿಟ್ಸ್ ಗಂಟ. ಸರ್, ಇದು ಬಹಳ ಜನಕ್ಕೆ ಒಂಥರ ನಾಚಿಕೆ, ಹೆದರಿಕೆ ಇದ್ರ ಬಗ್ಗೆ ಪಾಪ ನೀವು ಕರೆಕ್ಟಾಗಿ ಮಾತಾಡ್ತಿದ್ದೀರಿ. ಊಸ್ ಹೋಗೋದು ಅಂದ್ರೆ ಇದು ಮನುಷ್ಯನ ಆರೋಗ್ಯಕ್ಕೆ ಕೆಟ್ಟದ್ದೇನಲ್ಲ. ಒಬ್ಬ ಮನುಷ್ಯ ಒಂದು ದಿನಕ್ಕೆ ನಮ್ಮ ವಿಜ್ಞಾನದ ಪ್ರಕಾರ 15 ಸಾರಿ ಊಸ್ಬೋದು. ಆದ್ರೆ ಅನ್ಫಾರ್ಚುನೇಟ್ಲಿ ಇದು ಸೋಷಿಯಲ್ ಪ್ರಾಬ್ಲಮ್. ನೀವೆಲ್ಲಂದ್ರಲ್ಲೇ ನಿಂತ್ಕೊಂಡು ಊಸಕ್ ಆಗೋದಿಲ್ಲ. ಬಟ್ ಊಸ್ ಬಿಡೋದ್ರಿಂದ ಅದನ್ನ ಕಡಿಮೆ ಮಾಡೋದು ಹೆಂಗೆ ಅಂತ ಬಹಳ ಜನ ನಮ್ಮನ್ನು ಕೇಳ್ತಾರೆ. ಸೊ ಅದಕ್ಕೆ ನಿಮ್ಗೊಂದು ಉತ್ತರ ಹೇಳ್ತೀನಿ. ಊಸು ಕಡಿಮೆ ಆಗ್ಬೇಕು ಅಂದ್ರೆ ನೀರ್ ಜಾಸ್ತಿ ಕುಡಿಬೇಕು, ಸೊಪ್ಪು ತರಕಾರಿಗಳು, ಕಾಳು ಕಡಿ ಕಡಿಮೆ ಮಾಡಬೇಕು. ಸೌತೆಕಾಯಿ, ಮೂಲಂಗಿ, ಟೊಮೊಟೊ ಇಂಥವು ತಿಂದ್ರೆ ಗ್ಯಾಸ್ ಕಡಿಮೆ ಆಗುತ್ತೆ. ನೋಡಿ, ನಿಮ್ಮ ಗ್ಯಾಸ್ ಉತ್ಪತ್ತಿ ಆಗೋದು ನಿಮ್ಮ ಕರುಳಿನಲ್ಲಿ. ಅದು ಯಾಕೆ ಉತ್ಪತ್ತಿ ಆಗುತ್ತೆ ಅಂದ್ರೆ ನೀವು ತುಂಬಾ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಕೋಳಿ ಮೊಟ್ಟೆ, ಚಿಕನ್ ಇಂಥವು ತಿಂದಾಗ ಅದ್ರ ಮೇಲೆ ನಿಮ್ಮ ಕರುಳಿನಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಅದ್ರ ಮೇಲೆ ಆಕ್ಟ್ ಆಗಿ ಆ ಎಂಡ್ ಪ್ರಾಡಕ್ಟ್ ಗ್ಯಾಸ್ ಅಂತೀವಿ. ಅಂಡ್ ಕೆಲವರಿಗೆ ಶಬ್ದದ ಪ್ರಾಬ್ಲಮ್, ಕೆಲವರಿಗೆ ಸ್ಮೆಲ್ಲಿನ ಪ್ರಾಬ್ಲಮ್. ಈ 99% ನೈಟ್ರೋಜನ್ ಇರುತ್ತೆ. ಅದು ಪಾಸ್ ಆದ್ರೆ ಶಬ್ದನೂ ಮಾಡುತ್ತೆ, ಬಟ್ ವಾಸನೆ ಇರಲ್ಲ. ಇಂಡೋಲ್ ಅಂಡ್ ಸ್ಕೆಟೋಲ್ ಅಂತ ಇರುತ್ತೆ, 0.1% ಇರುತ್ತೆ. ಅದರಿಂದ ವಾಸನೆ ಬರುತ್ತೆ. ಅದರಿಂದ ನೀವು ಕಡಿಮೆ ಮಾಡಬೇಕು ಅಂದ್ರೆ ದಯವಿಟ್ಟು ನೀರು ಜಾಸ್ತಿ ಕುಡೀರಿ. ಸೊ ಆದಷ್ಟು ಮೋಷನ್ ಕ್ಲಿಯರ್ ಆಗಿ ಮಾಡಿ. ಎಷ್ಟೋ ಜನಕ್ಕೆ ಮೋಷನ್ ಸರಿಯಾಗಿ ಆಗ್ಲಿಲ್ಲ ಅಂದ್ರೂ ಕೂಡ ಗ್ಯಾಸ್ ಪಾಸ್ ಆಗುತ್ತೆ. ಇದು ದೊಡ್ಡ ಕಾಯಿಲೆ ಅಲ್ಲ. ಗ್ಯಾಸ್ ಟ್ರಬಲ್ಲೇ ಬೇರೆ, ಗ್ಯಾಸ್ಟ್ರಿಕ್ಕೇ ಬೇರೆ. ಲಾಸ್ಟ್ ಟೈಮ್ ನಾವು ನಿಮ್ಗೆ ಅದ್ರ ಬಗ್ಗೆ ಅರಿವು ಮೂಡಿಸಿದ್ದೀವಿ. ಸೊ ಗ್ಯಾಸನ್ನ ಪಾಸ್ ಮಾಡೋದನ್ನ ಕಡಿಮೆ ಮಾಡ್ಲಿಕ್ಕೆ ಅಂದ್ರೆ ಇಷ್ಟೇ ಇನ್ಸ್ಟ್ರಕ್ಷನ್. ಅದೇನು ದೊಡ್ಡ ಕಾಯಿಲೆ ಅಲ್ಲ. ಆಹಾರ ಸೇವನೆ ಮಾಡೋದ್ರ ಜೊತೆಗೆ ಒಂದು ವಿಶೇಷತೆ ಏನಂತಂದ್ರೆ, ಯಾವುದೇ ರೀತಿ ಆಹಾರ ಸೇವನೆ ಮಾಡಿಸುತ್ತೆ ಎಲ್ಲದಕ್ಕೂ ಸಹ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ. ವಿಶೇಷವಾಗಿ ನಾವು ಮಾತಾಡ್ತಾ ಇದ್ವಿ ಇಡ್ಲಿ ಬ್ರೇಕ್ಫಾಸ್ಟ್ ರೀತಿಯಲ್ಲಿ ತಗೊಳ್ಳೋದ್ರಲ್ಲಿ, ಅಥವಾ ದೋಸೆ ತಿನ್ನೋದ್ರಾಗ್ಲಿ, ಅಥವಾ ಪಡ್ಡುಗಳನ್ನು ತಿನ್ನೋದ್ರಲ್ಲಿ. ಒಂದು ಪ್ಲಾಸ್ಟಿಕ್ ಜೊತೆ ಇದೊಂದು ಕಡೆ ಆಯ್ತು, ಪ್ಲಾಸ್ಟಿಕ್ ಇಂದ ಆಗುವಂತ ಕ್ಯಾನ್ಸರ್ ಆಯ್ತು. ಬಹುತೇಕವಾಗಿ ಜನರು ಯಾರ್ಯಾರು ಗ್ಯಾಸ್ಟ್ರಿಕ್ ಇದೆ ಎಲ್ಲರೂ ಫಸ್ಟ್ ಸಿಂಪ್ಟಮ್ ಹೇಳೋದೇ ಇಡ್ಲಿ, ದೋಸೆ, ಅಕ್ಕಿ ಐಟಮ್ ಏನಾದ್ರು ತಿಂದ್ರೆ ಸಾಕು ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿ. ನಿಜವಾಗೂ ಸಹ ಅದರಿಂದನೇ ಆಗುತ್ತಾ ಅಥವಾ ಹೇಗೆ ಸರ್? ಸರ್, ಅದಕ್ಕೆ ಕಾರಣ ನೋಡಿ, ಈ ಗ್ಯಾಸ್ ಇಲ್ದಿರೋ ಮನುಷ್ಯ ಬದುಕಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಗೇಣುದ್ದ ಹೊಟ್ಟೆಯಲ್ಲಿ 6 ಮೀಟರ್ ಸಣ್ಣ ಕರಳು, 1.5 ಮೀಟರ್ ದೊಡ್ಡ ಕರಳಿದೆ. ನಾವು ಜಠರದ ಕೆಲಸ ಏನಂದ್ರೆ, ನಾವು ತಿಂದ ಆಹಾರ, ರಾಗಿ ಮುದ್ದೆನ ಗುಳುಮ್ ಅಂತ ನುಂಗಿರ್ತೀವಿ, ಇಡ್ಲಿನ ಖುಷಿಯಿಂದ ಚಟ್ನಿ ಸಮೇತ ತಿಂದಿರ್ತೀವಿ, ಅದನ್ನೆಲ್ಲ ಮಿಕ್ಸ್ ಮಾಡುತ್ತೆ ಸರ್. ಗ್ರೈಂಡಿಂಗ್ ಅಂತೀವಿ. ಇಟ್ಸ್ ಅ ಗ್ರೈಂಡಿಂಗ್ ಮಿಷಿನ್. ಅಲ್ಟಿಮೇಟ್ಲಿ ನಾವು ತಿಂದ ಆಹಾರ ಜನ ಏನ್ ಅನ್ಕೋದ್ರೆ ಹಂಗೆ ಹೋಗ್ಬಿಡುತ್ತೆ. ಇಲ್ಲ, ಸ್ಟಮಕ್ ರೆಡಿ ಮಾಡಿ 15 ನಿಮಿಷಕ್ಕೂ ಒಂದ್ಸಾರಿ ಒಂದೊಂದು ಸ್ಪೂನ್ ಕೈಮ್ ಅಂತೀವಿ ನಾವು, ಎಷ್ಟು ಚೆನ್ನಾಗಿ ಅರ್ದಿರುತ್ತೆ ಅಂತ. ಸೊ ಈ ಇಡ್ಲಿನೂ ಅರ್ದಿರುತ್ತೆ, ಬಟ್ ಸಣ್ಣ ಕರಳಿಗೆ ಹೋದ್ಮೇಲೆ ಡೈಜೆಷನ್ ಶುರುವಾಗುತ್ತೆ. ಆ ಡೈಜೆಷನ್ ಅಲ್ಲಿ ಪರ್ಟಿಕ್ಯುಲರ್ಲಿ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸ್ ಮೇಲೆ ಕರಳಿನಲ್ಲಿ ಬ್ಯಾಕ್ಟೀರಿಯಾ ಇದ್ದೇ ಇರುತ್ತೆ. ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಅಂತೀವಿ ನಾವು. ಈ ಬ್ಯಾಕ್ಟೀರಿಯಾ ಅದ್ರ ಮೇಲೆ ಆಕ್ಟ್ ಮಾಡಿದಾಗೆ ಫರ್ಮೆಂಟೇಶನ್ ಆಗುತ್ತೆ, ಆ ಗ್ಯಾಸ್ ರಿಲೀಸ್ ಆಗುತ್ತೆ. ತುಂಬಾ ಜನ ಹೇಳ್ತಾರೆ, ನನಗನ್ಸುತ್ತೆ ಮೋಸ್ಟ್ಲಿ ಅಕ್ಕಿ ಒಳಗೂ ಕಾರ್ಬೋಹೈಡ್ರೇಟ್ ಇರುತ್ತೆ, ಉದ್ದಿನ ಬೇಳೆ ಪರ್ಟಿಕ್ಯುಲರ್ಲಿ ಯಾವುದೇ ಬೇಳೆಗಳು ತಿನ್ಲಿ ಅದರಲ್ಲಿ ಅವರೆಕಾಳು ಸೀಸನ್ ನಲ್ಲಿ ಗ್ಯಾಸ್ ಜಾಸ್ತಿ. ಓಕೆ, ಮಾತಾಡ್ತೀನಿ. ಒಂದು ಕಾಲ್ ಇದೆ. ನಮಸ್ಕಾರ. ಹಲೋ, ಹೇಳಿ ಮೇಡಮ್, ತಮ್ಮ ಹೆಸರು ಯಾವೂರಿಂದ? ಸರ್, ನಮ್ಮ ಮದ್ದೂರಿಂದ ಮಾತಾಡ್ತಾ ಇರೋದು. ಹೇಳಿ ಮೇಡಮ್, ಏನ್ ಪ್ರಶ್ನೆ ಕೇಳಿ. ಸರ್, ನಮ್ಗೆ ಯಾವ್ದೇ ಊಟದಲ್ಲಿ ಏನ್ ತಿಂದ್ರು ಗ್ಯಾಸ್ಟ್ರಿಕ್ ತರ ಆಗ್ತಾ ಇರುತ್ತೆ. ಏನೋ ಒಂದ್ ಸ್ವಲ್ಪ ಮಸಾಲೆ ಐಟಮ್ಗಳು ತಿಂದಾಗ ಅಥವಾ ತಿಂಡಿಗಳು ಲೇಟಾಗಿ ತಿಂದಾಗ, ಈ ಮದ್ವೆ ಫಂಕ್ಷನ್ ಗಳೆಲ್ಲ ಊಟ ಮಾಡ್ಕೊಂಡ್ ಬಂದಾಗ ಆಕ್ಚುಲಿ ಯಾವಾಗ್ಲೂ ನಮ್ಗೆ ಗ್ಯಾಸ್ಟ್ರಿಕ್ ಆಗ್ತಾನೆ ಇರುತ್ತೆ ಎನಿ ಟೈಮ್. ಸೊ ಅದಕ್ಕೆ ಏನು ಸೊಲ್ಯೂಷನ್ ಅನ್ನೋದು ಗೊತ್ತಾಗ್ಲಿಲ್ಲ ಸರ್. ಅದಕ್ಕೆ ಸ್ವಲ್ಪ ಮತ್ತೆ ಅದ್ರದ್ದು
ಆ ಟ್ರಾನ್ಸ್ಫರ್ ಇರೋದ್ರಿಂದ ನಮ್ ಗ್ಯಾಸ್ಟ್ರಿಕ್ ಜಾಸ್ತಿ ಆದ್ರೆ ಗಂಟ್ಲೆಲ್ಲ ಉರಿ ಬಂದ್ಬಿಡುತ್ತೆ. ಅವಾಗ ಗ್ಯಾಸ್ಟ್ರಿಕ್ ಆದಾಗೆಲ್ಲ ಗಂಟ್ಲು ಉರಿ ಬಂದ್ಬಿಡುತ್ತೆ. ಓಕೆ ಈ ತರ ಎಲ್ಲ ಆಗ್ತಾ ಇದೆ ಸರ್. ಅದಕ್ಕೆ ಸ್ವಲ್ಪ ಅದಕ್ಕೆ ಏನ್ ಟ್ರೀಟ್ಮೆಂಟ್ ತಗೋಬಹುದು ಅನ್ನೋದು ಒಂದು ಗೊತ್ತಾಗುತ್ತೆ ಸರ್. ಅಮ್ಮ ನೀವು ಹೇಳುವ ಈ ಮಾತುಗಳು ಪ್ರತಿಯೊಬ್ರು ನಾನೊಬ್ಬ ಸರ್ಜನ್ ಇದೀನಿ, ಸರ್ಜಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಇದೀನಿ, ಬಂದವರೆಲ್ಲ ಹಂಗೆ ಡಾಕ್ಟ್ರೇ ನನಗೆ ತುಂಬಾ ಗ್ಯಾಸ್ಟ್ರಿಕ್, ಮಸಾಲ ತಿನ್ನಕ್ಕಾಗಲ್ಲ, ಖಾರ ತಿನ್ನಕ್ಕಾಗಲ್ಲ. ನೋಡಮ್ಮ, ವೆರಿ ವೆರಿ ಸಿಂಪಲ್. ನಮ್ಮ ಜಠರ 1.5 ಲೀಟರ್ ಅದ್ರ ಕೆಪಾಸಿಟಿ. ಪ್ರತಿಯೊಬ್ಬರು ಇವಾಗ ಬೆಳಗ್ಗೆ ಇಡ್ಲಿ ತಿಂತೀರಿ, 4 ಇಡ್ಲಿ ತಿನ್ಬೋದು ಅಥವಾ 2 ದೋಸೆ ತಿನ್ಬೋದು. ಏನ್ ತಿಂದ್ರು ಗ್ಯಾಸ್ಟ್ರಿಕ್ ಯಾಕಾಗುತ್ತೆ ಅಂದ್ರೆ ನಮ್ಮ ಸ್ಟಮಕ್ ಒಳಗಡೆ ಒಂದು ಲೇಯರ್ ಇರುತ್ತಮ್ಮ. ಅದ್ರ ನಾವು ಮ್ಯೂಕೋಸಾ, ನೀವು ಬಾಯಿನೊಳಗೆ ಬೆಳ್ಳಿ ಇಟ್ಕೊಂಡ್ರೆ ಮ್ಯೂಕೋಸಾ ಹೆಂಗಿದೆಯಲ್ಲ, ಸ್ಟಮಕ್ ನಲ್ಲೂ ಹಂಗೆ ಇರುತ್ತೆ. ಅದು ಇರಿಟೇಷನ್. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಸಿಡ್ ಇರುತ್ತೆ, ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತೀವಿ ನಾವು. ಸೊ ಈ ಸ್ಟಮಕ್ನೊಳಗೆ ಸಣ್ಣ ಸಣ್ಣ ಹುಣ್ಣಾದ್ರೆ ನಿಮ್ಗೆ ಹೊಟ್ಟೆ ಉರಿ ಬರ್ತದೆ. ಆ ಆಸಿಡ್ ರಿವರ್ಸ್ ಬರುತ್ತೆ, ಅದನ್ನ ನಾವು ಗರ್ಡ್ ಅಂತೀವಿ, ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್. ಗಂಟ್ಲವರೆಗೂ ಬರುತ್ತೆ. ಗಂಟ್ಲು ಉರಿಯುತ್ತೆ ಡಾಕ್ಟ್ರೆ, ತಿನ್ನಕ್ಕೆ ಆಗೋದಿಲ್ಲ ಅಂಡ್ ಪ್ರತಿಯೊಬ್ಬರ ಕಾಮನ್ ಕಂಪ್ಲೇಂಟ್. ಬಟ್ ಒಂದ್ ತಿಳ್ಕೊಬೇಕು ನೀವು, ಮನುಷ್ಯ ಗ್ಯಾಸ್ಟ್ರೈಟಿಸ್ ಇಲ್ದಿರ ಬದುಕ್ಲಿಕ್ಕೆ ಆಗೋದಿಲ್ಲ. ಗ್ಯಾಸ್ಟ್ರೈಟಿಸ್ ಅಂತಲ್ಲ, ಹೊಟ್ಟೆ ಒಳಗೆ ಆಸಿಡ್ ಇಲ್ದಿರ ಬದುಕ್ಲಿಕ್ಕೆ ಆಗಲ್ಲ. ನಾನು ತುಂಬಾ ಜನಕ್ಕೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಗೆ ಅಪೆಂಡಿಸೈಟಿಸ್ ಅಂದ್ರೆ ಅಪೆಂಡಿಕ್ಸ್ ತೆಗೆದಾಕ್ತೀವಿ, ಗಾಲ್ ಬ್ಲಾಡರ್ ಸ್ಟೋನ್ ಆದ್ರೆ ಗಾಲ್ ಬ್ಲಾಡರ್ ತೆಗೆದಾಕ್ತೀವಿ. ನಿಮ್ ಸ್ಟಮಕ್ ನಾನು ತೆಗೆದಾಕಕ್ಕಾಗಲ್ಲ. ಅದರಿಂದ ನಿಮ್ಮ ಊಟ ಬಲ್ಲವನಿಗೆ ರೋಗವೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಮ್ಮಲ್ಲಿ 3 ಕಾರಣಮ್ಮ: ಹರಿ, ವರಿ, ಕರಿ ಅಂತೀವಿ ನಾವು. ತುಂಬಾ ಮಸಾಲೆ ತಿನ್ನೋರು, ಹುರಿದಿದ್ದ ಪದಾರ್ಥಗಳು ತಿನ್ನೋರು, ಕರ್ದಿದ್ದ ಪದಾರ್ಥಗಳು ತಿನ್ನೋರು ಕಡಿಮೆ ಮಾಡ್ಕೊಳ್ಳಿ. ಒಗ್ಗರಣೆ ಸಾರು, ಚಿತ್ರಾನ್ನ, ಉಪ್ಪಿಟ್ಟು ಇವೆಲ್ಲವನ್ನು ಕೂಡ ನೀವು ಎಂಜಾಯ್ ಮಾಡ್ಬೇಕು. ಮೊದಲು ಮನಸ್ಸಿನಲ್ಲಿ ನನಗೆಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದನ್ನ ನೀವು ಬಿಟ್ಟು ಬಿಡಿ. ಎಲ್ರಿಗೂ ಊಟ ಮಾಡ್ದಂಗೆ ಊಟ ಮಾಡಿ ಅಷ್ಟೇ. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಗ್ಯಾಸ್ಟ್ರಿಕ್ ಐತೆ, ಏನ್ ಊಟ ತಿಂದ್ರು ಕಲ್ಲಾಗ್ಬಿಡುತ್ತೆ ಆಹಾರ. ಹೇಳಿ ಹೇಳಿ, ಕಲ್ಲಾಗಲ್ಲ, ಅದು ಹರಿಯುತ್ತೆ ಸ್ಟಮಕ್. ಈಗ ಹಿಂದಿನವರು ಅದೇ ಪ್ರಶ್ನೆ ಕೇಳಿದ್ರು. ಆಗಿ ರಕ್ತ ಬೀಳೋದು, ಬ್ಲಡ್ ಅಲ್ಲಿ ರಕ್ತ ಬರೋದು, ಗಟ್ಟಿ ಆಗ್ಬಿಟ್ಟು ಆಹಾರ ತಿಂದಂಗೆ. ಅಲ್ಲಮ್ಮ, ಮೋಷನ್ ಬ್ಲಡ್ ಬರೋದಕ್ಕೂ ಗ್ಯಾಸ್ಟ್ರಿಕ್ಗೂ ಸಂಬಂಧ ಇಲ್ಲ. ಅದು ಮಲಬದ್ಧತೆ ಆಗಿ ಗಟ್ಟಿ ಮೋಷನ್ ಹೋದಾಗೆ ಗುದದ್ವಾರದಲ್ಲಿ ಟೇರ್ ಆಗಿ ಫಿಜರ್ ಆಗಿ ಬ್ಲೀಡಿಂಗ್ ಬರುತ್ತೆ. ತುಂಬಾ ಜನ ನಾನು ಗಟ್ಟಿ ಆಹಾರ ಅಂದ್ರೆ ಚಪಾತಿ ಗಟ್ಟಿ ಅನ್ಕೋತಾರೆ, ಮುದ್ದೆಗಳು ಅವೆಲ್ಲ ಇಲ್ಲಮ್ಮ. ಸ್ಟಮಕ್ಗೆ ಅವು ಗಟ್ಟಿ ಅಲ್ಲ. ಆಮೇಲೆ ಪ್ರೀವಿಯಸ್ ಸ್ಪೀಕರ್ ಕೇಳಿದಾಗೂ ಅವ್ರಿಗೂ ಹೇಳ್ಬೇಕಾದ್ರೆ ನಿಮಗೂ ಹೇಳ್ತೀನಿ, ಗ್ಯಾಸ್ಟ್ರಿಕ್ಗೆ ಟ್ರೀಟ್ಮೆಂಟ್ ಅಂದ್ರೆ ಪ್ಯಾಂಟಪ್ರೊಜಾಲು, ಉಮಿಪ್ರೊಜಾಲು, ಡೈಜಿನ್ ಸಿರಪ್ ಬೇಕಾದಷ್ಟು ಇದಾವೆ. ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ. ಅದನ್ನ ನೀವು ತಿಳ್ಕೊಬೇಕಷ್ಟೇ. ಓಕೆ, ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್. ನಮಸ್ಕಾರ. ಹೇಳಿ ಸರ್, ತಮ್ಮ ಹೆಸರು ಯಾವೂರಿಂದ? ಯಾವೂರಿಂದ? ಬೀದರ್. ಏನ್ ಹೆಸರು? ಕಾಲು ಕೈ ಹೊಡೆದ್ಬಿಟ್ಟವಲ್ಲ, ಕಾಲು ಹೊಡೆದ್ಬಿಟ್ಟ, ಕೈ ಹಂಗ ಎಲ್ಲ ಹೊಡೆದಿದೆ. ಬಾ, ಇವತ್ತು ಟಾಪಿಕ್ ಮಾತಾಡ್ತಿಲ್ಲ ಆದ್ರೂ ಹೇಳ್ತೀನಿ. ಕಾಲು ಹೊಡಿಯೋದು, ಕೈ ಹೊಡಿಯೋದು ಇವೆಲ್ಲ ಬಹಳ ಕಾಮನ್ನು. ಪಟ್ಟಿಗಳು ಚಳಿಗಾಲದಲ್ಲಿ ಜಾಸ್ತಿ, ಯೂಶಲಿ ಬೇಸಿಗೆ ಕಾಲದಲ್ಲಿ ಹೊಡೆಯೋದಿಲ್ಲ. ಆದ್ರೂ ಕೂಡ ನೀವು ಯಾರನ್ನ ಒಬ್ರು ಸ್ಕಿನ್ ಡಾಕ್ಟರ್ ಹತ್ರ ತೋರಿಸಿದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ತುಂಬಾ ಜನ ಹೀಟ್ ಆಗಿ ಕಾಲು ಹೊಡಿತು, ಕೈ ಹೊಡಿತು ಅಂತಾರೆ. ಹೀಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ಸರ್, ತಾವೇನು ಹೇಳ್ತಾ ಇದ್ರಿ ಅಂದ್ರೆ ಆಹಾರ ಸೇವನೆಯಲ್ಲಿ ಸಹಿತ ಕಾಳು ಕಡಿಗಳು ಅತ್ಯಂತ ಗ್ಯಾಸ್ ಹೆಚ್ಚಿನ ಉತ್ಪತ್ತಿ ಮಾಡುತ್ತೆ ಅಂತ ಹೇಳಿ. ಉದ್ದಿನ ಬೇಳೆ ಆಗಿರ್ಬೋದು, ಅವರೆ ಬೇಳೆ ಆಗಿರ್ಬೋದು, ಕಡಲೆಕಾಳು ಆಗಿರ್ಬೋದು. ಅಂದ್ರೆ ಇದು ಗ್ಯಾಸ್ಟ್ರಿಕ್ಗೆ ಕಾರಣ ಆಗುತ್ತಾ ಅಥವಾ ಓನ್ಲಿ ಗ್ಯಾಸ್ಟ್ರಿಕ್? ಅಲ್ಲ, ಅಲ್ಲಿ ಕನ್ಫ್ಯೂಷನ್ ಆಗ್ತದೆ. ಗ್ಯಾಸ್ಟ್ರಿಕ್ ಬೇರೆ, ಗ್ಯಾಸ್ ಪ್ರೊಡಕ್ಷನ್. ಸೊ ಅದು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದಕ್ಕೆ ನೋಡಿ, ಹಳ್ಳಿ ಕಡೆ ಗಾದೆನೇ ಹೇಳೋರು, ಅವರೆಕಾಳು ಸೀಸನ್ ಡರ್ರಂ ಪುರ್ರಂ ಅನ್ನೋರು. ಅಂದ್ರೆ ಆ ಪ್ರೋಟೀನ್ ಡೈಜೆಷನ್, ಆ ಎಂಡ್ ಪ್ರಾಡಕ್ಟ್ ಅವೆಲ್ಲ ಪ್ರೋಟೀನ್ ಡೈಜೆಷನ್. ಅಂಡ್ ನಮ್ಮ ಕರಳಿನಲ್ಲಿ ಬ್ಯಾಕ್ಟೀರಿಯಾ ಇದೇ ಇರುತ್ತೆ. ಆ ಬ್ಯಾಕ್ಟೀರಿಯಾ ಈ ಕಾರ್ಬೋಹೈಡ್ರೇಟು, ಈ ಪ್ರೋಟೀನ್ಸ್, ಫೈನಲ್ ಪ್ರಾಡಕ್ಟ್ಸ್ ಬರ್ತಾವಲ್ಲ, ಅದ್ರ ಮೇಲೆ ಆಕ್ಟ್ ಆಗುತ್ತೆ. ಎಂಡ್ ಪ್ರಾಡಕ್ಟ್ ಇಸ್ ನೈಟ್ರೋಜನ್. ಅದನ್ನೇ ಗ್ಯಾಸ್ ನ ಪಾಸ್ ಮಾಡ್ತಾರೆ. ಸೊ ಅದನ್ನ ತುಂಬಾ ಗ್ಯಾಸ್ ಡಾಕ್ಟ್ರೆ, ನಮ್ಮ ಹುಡುಗ ಬಹಳ ಬಾಂಬ್ ಆಗ್ತಾನೆ, ಅವ್ರು ಯಾರೋ ಚೆನ್ನಾಗಿ ಹೇಳ್ತಾ ಇದ್ರು. ಅವೆಲ್ಲ ಲೋಕಲ್ ಲ್ಯಾಂಗ್ವೇಜಸ್. ತುಂಬಾ ಗ್ಯಾಸು, ತುಂಬಾ ಸೌಂಡ್, ತುಂಬಾ ಸ್ಮೆಲ್ಲು. ಗ್ಯಾಸ್ ಕಡಿಮೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಅವ್ರು ಸಿಂಪಲ್ ಆಗಿ ಹೇಳಿದೆ ನಾನು, ನೀರ್ ಜಾಸ್ತಿ ಕುಡೀರಿ, ಸೊಪ್ಪು ತರಕಾರಿಗಳಲ್ಲಿ ಕಡಿಮೆ ಇರುತ್ತೆ. ಅದೊಂದೇ ಇನ್ಸ್ಟ್ರಕ್ಷನ್. ಬಟ್ ಗ್ಯಾಸ್ ಅಂದ್ರೆ ಇವರು ಬಹಳ ಜನಕ್ಕೆ, ನಮಗೂ ಕನ್ಫ್ಯೂಸ್ ಮಾಡ್ತಾರೆ, ಅವ್ರಿಗೆ ಕನ್ಫ್ಯೂಸ್ ಆಗ್ತಾರೆ. ಗ್ಯಾಸ್ಟ್ರಿಕ್ ಬೇರೆ, ಉಳಿ ತೇಗ್ ಬೇರೆ. ಅದು ಸ್ಟಮಕ್ ಇಂದಾನೆ ಬರುತ್ತೆ. ಅದು ಬಹಳ ಸಾರಿ ನುಂಗಿದ ಗ್ಯಾಸ್. ನೋಡಿ, ಮನುಷ್ಯ ಗಬಗಬ ಅಂತ ಉಣ್ಬೇಡ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಉಣ್ಣವಾಗೆ ಪ್ರತಿ ತುತ್ತಿನ ಜೊತೆಯಲ್ಲಿ ನಾವು ಗಾಳಿ ನುಂಗ್ತೀವಿ. ಅದನ್ನ ಈಚೆ ತೆಗೆದೇನೆ ತೇಗು ಅನ್ನೋದು. ಸೊ ಮಕ್ಕಳಲ್ಲೂ ತೇಗಿಸ್ತಾರೆ. ಅಜ್ಜಿಗೆ ಬಹಳ ಬುದ್ಧಿವಂತರು ಅವಾಗಿನ ಕಾಲದಲ್ಲಿ. ಮಗು ಹಾಲು ಕುಡಿಯೋ ಗ್ಯಾಸ್ ನುಂಗ್ಬಿಡೋದು. ಅದಕ್ಕೆ ನಾವು ಹೆಗಲ ಮೇಲೆ ಹಾಕೊಂಡು ತೇಗಿಸಿದ್ರೆ ಮಗು ಇನ್ನೊಂದಷ್ಟು ಜಾಗ ಮಾಡ್ಕೊಂಡು ಇನ್ನೊಂದಷ್ಟು ಹಾಲು ಕುಡಿಯೋದು. ಸೊ ಇವೆಲ್ಲ ಜನಸಾಮಾನ್ಯರಲ್ಲಿ
ಈ ಲಾಟ್ ಆಫ್ ಕನ್ಫ್ಯೂಷನ್ಸ್ ಈ ಇಂಗ್ಲಿಷ್ ಪದಗಳಿಗೂ ಅವ್ರು ಹೇಳೋದಕ್ಕೂ ನಾವು ಟ್ರೀಟ್ ಮಾಡೋದಕ್ಕೂ. ಬಟ್ ನಮಗೆ ಬಹಳ ಸಿಂಪಲ್. ಯಾವುದೇ ಪ್ರೋಟಾನ್ ಪಂಪ್ ಇನಿಬಿಟರ್ಸ್ ಅಂತ ಇರ್ತವೆ, ಆಂಟಾಸಿಡ್ಸ್ ಇರ್ತವೆ, ಆಸಿಡ್ನೇ ಕಡಿಮೆ ಮಾಡ್ತೀವಿ. ಅಂಡ್ ಗ್ಯಾಸ್ನು ಕಡಿಮೆ ಆಗ್ಲಿಕ್ಕೆ ಲಾಟ್ ಆಫ್ ಪ್ರಾಡಕ್ಟ್ಸ್ ಇದಾವೆ. ಇಸಾಬ್ಗಲ್ ಇದು ಕೊಡ್ತೀವಿ, ಮೋಷನ್ ಚೆನ್ನಾಗಾದ್ರೆ ಗ್ಯಾಸು ಪಾಸ್ ಆಗುತ್ತೆ, ಇವೆಲ್ಲವೂ ಇರ್ತವೆ. ಇವು ಯಾವನು ದೊಡ್ಡ ಕಾಯಿಲೆ ಅನ್ಕೊಂಡು ಬದುಕಬೇಡಿ. ಬಟ್ ಏನಂದ್ರೆ ನಾವು ಒಂದು ಇನ್ಸ್ಟ್ರಕ್ಷನ್, ಬರೀ ಗ್ಯಾಸ್ಟ್ರಿಕ್ ಅನ್ಕೊಂಡು ಸುಮ್ಮನೆ ಇರಬೇಡಿ. ಎಷ್ಟೋ ಸಾರಿ ನಾವು ಎಂಡೋಸ್ಕೋಪ್ ಮಾಡಿದಾಗೆ ಸ್ಟಮಕ್ ನಲ್ಲಿ ಕ್ಯಾನ್ಸರ್ ಇರುತ್ತೆ, ದೊಡ್ಡ ಕರಳಿನಲ್ಲಿ ಗ್ರೋತ್ ಇರುತ್ತೆ. ಸೊ ದಯವಿಟ್ಟು ಯಾವಾಗನೂ ಒಂದ್ಸಾರಿ ಒಬ್ಬ ಸ್ಪೆಷಲಿಸ್ಟ್ ಹತ್ರ ಹೋದ್ರೆ, ಇಲ್ದಿರ ಒಂದು ಕೊಲನೋಸ್ಕೋಪಿ ಇಲ್ಲ ಒಂದು ಗ್ಯಾಸ್ಟ್ರೋಸ್ಕೋಪಿ ಮಾಡಿದ್ರೆ ಸಿಂಪಲ್ ಆಗಿ ಇದನ್ನ ರೂಲ್ ಔಟ್ ಮಾಡ್ಬಿಡ್ತೀವಿ. ಅವ್ರಿಗೆ ಧೈರ್ಯ ಹೇಳ್ತೀವಿ, ನಿಮ್ ಕ್ಯಾನ್ಸರ್ ಇಲ್ಲಪ್ಪ, ಅದು ಯೋಚನೆ ಮಾಡ್ಬೇಡ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ನಮಸ್ಕಾರ ರೀ. ಹೇಳಿ, ತಮ್ಮ ಹೆಸರು ಯಾವರಿಂದ? ಧಾರವಾಡ ಡಿಸ್ಟಿಕ್ ಇಂದ ರೀ, ಶೋಭಾ ಅಂತ ಮಾತಾಡುದ್ರಿ. ನಮ್ ಮಗಳಿಗೆ 34 ವಯಸ್ಸು ರೀ. ಇವತ್ತು ಸರಿ ಆಗೋದಿಲ್ರಿ. 2.5 ತಿಂಗಳ ಬರ್ತತ್ರಿ. ಬಂದ್ 2ನೇ ದಿವ್ಸ 3ನೇ ದಿವ್ಸ ಅಂದ್ರ ಹೊಟ್ಟೆನು ಅಂದ್ರ ಎದಕ್ಕೂ ತಡ್ಕೋದೇ ಇಲ್ರಿ ಆಕಿ, ಅಷ್ಟ್ ಬರ್ತತ್ರಿ. ಪೇನ್ ಕಿಲ್ಲರ್ ಕೊಡಸ್ದಾಗ ಕಡಿಮೆ ಆಕತ್ರಿ, ಇಲ್ಲಿ ಒಟ್ಟ ಕಡಿಮೆ ಆಗುದಿಲ್ರಿ. ನೋಡಿಮ್ಮ, ಬಹಳ ಸರಳ. ನೀವು ಒಂದು ಒಳ್ಳೆ ಡಾಕ್ಟರ್, ಎಲ್ಲ ಡಾಕ್ಟರ್ ಒಳ್ಳೆಯವರೇನೆ. ಅಟ್ಲೀಸ್ಟ್ ಒಬ್ಬ ಫಿಸಿಷಿಯನ್ ಅಥವಾ ಸರ್ಜನ್ ಹತ್ರ ಹೋದ್ರೆ ನಾವು ಬಹಳ ಈಸಿಲಿ ಕಂಡುಹಿಡಿತೀವಮ್ಮ ಇವ್ರಿಗೆ ಹೊಟ್ಟೆ ನೋವು ಯಾಕೆ ಬರುತ್ತೆ ಅಂದ್ರೆ, ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ 1400 ರೂಪಾಯಿನೊಳಗೆ ಲಿವರು, ಕಿಡ್ನಿ, ಗಾಲ್ ಬ್ಲಾಡರ್, ಪಿತ್ತಕೋಶ, ಅದರಲ್ಲಿ ಏನಾದ್ರು ಕಲ್ಲಿದೆಯಾ ಇದಿದೆಯಾ ಗೊತ್ತಾಗುತ್ತೆ. ಒಂದು ಎಂಡೋಸ್ಕೋಪಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ರೆ 500 ರೂಪಾಯಿಗೆ ಆಗ್ತದೆ ಅಥವಾ ಫ್ರೀನೇ ಆಗುತ್ತೆ. ಅದ್ರೊಳಗೆ ಅಲ್ಸರ್ ಇದೆಯಾ, ಕ್ಯಾನ್ಸರ್ ಇದೆಯಾ ಗೊತ್ತಾಗುತ್ತೆ. ಅಲ್ಲಿಗೂ ಹೊಟ್ಟೆ ನೋವು ಬರ್ತಾ ಇದೆ ಅಂದ್ರೆ ಪೇನ್ ಕಿಲ್ಲರ್ಸ್ ಇರ್ತಾವ ನಮ್ಮ ಹತ್ರ, ಆಂಟಿಸ್ಪಾಸ್ಮಾಟಿಕ್ ಅಂತೀವಿ. ಅದನ್ನ ಯಾಕೆ ದೊಡ್ಡ ಕಾಯಿಲೆ ಅನ್ಕೋತೀರಿ ಅಂತ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ಇದು ಪೂರ್ತಿ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ. ಉಗ್ರಣ ಈಗ ಅಷ್ಟನಾ? ಹೌದಾ? ಓಕೆ, ಯಾವ ಊರು? ಇದು ಮಾರ್ಚ್ಗಳಿಂದ. ಓಕೆ, ಹೊಟ್ಟೆ ಉಬ್ಬರ ಆಗಿದೆ, ಗ್ಯಾಸ್ಟ್ರಿಕ್ ಆಗಿದೆ ಅಲ್ವಾ? ಊಟ ಜಾಸ್ತಿ ಸೇರ್ಕಲ್ಲ ಏನಿಲ್ಲ. ರಾರೆ, ಎಷ್ಟು ವಯಸ್ಸು? ಬರೀ ಇದು ವಯಸ್ಸೆಷ್ಟು? 38 ಸರ್. ಹಾ ಸರಿ, ನಿಮ್ಮ ವಯಸ್ಸಿಗೆ ತಕ್ಕಷ್ಟು ತಿನ್ನಿ. ನೋಡಿ, ಬಹಳ ಜನಕ್ಕೆ ಏನಂದ್ರೆ, ಇನ್ನೊಂದು ನಾನು ನೋಡ್ತೀನಿ, ಊಟನೇ ತಿನ್ನಲ್ಲ ಡಾಕ್ಟ್ರೆ ನಮ್ಮಪ್ಪ, ಊಟನೇ ತಿನ್ನಲ್ಲ ನಮ್ಮಮ್ಮ. ನಾನು ಬಹಳ ಜನಕ್ಕೆ ಕೇಳ್ತೀನಿ, ನೀನು ಊಟ 4 ಮುದ್ದೆ ಉಂಡ್ಬಿಟ್ಟು ಏನು ಹೊಲ ಉಳ್ತೀಯಾ? ಸರ್, ಹೊಲ ಉಳೋನು 4 ಮುದ್ದೆ ಉಣ್ತಾನೆ, ಏನು ಇಲ್ದೋನು 2 ಮುದ್ದೆ ಉಣ್ಲಿ. ಜನಗಳು ಒಂದು ತಿಳ್ಕೋಬೇಕು, ನಮ್ಮ ದೇಶದಲ್ಲಿ ಜಾಸ್ತಿ ರಿಕ್ವೈರ್ಮೆಂಟ್ಗಳು ಜಾಸ್ತಿ ತಿಂತಾರೆ. ದಯವಿಟ್ಟು ನಮ್ಮ ಅಡ್ವೈಸು, ನಿಮ್ಗೆ ಎಷ್ಟು ಇಷ್ಟ ಅನ್ಸುತ್ತೋ ಅಷ್ಟೇ ತಿನ್ಬೇಕು. ನಮ್ಮ ಬಾಡಿ ರಿಕ್ವೈರ್ಮೆಂಟ್ ಇರುತ್ತೆ. ನಾನು ಯಾವಾಗ ಎಕ್ಸಾಂಪಲ್ ಹೇಳ್ತೀನಿ, ನಾನು MBBS ಓದೋ ಬಳ್ಳಾರಿ ಒಳಗೆ ರೌಂಡ್ ಚಪಾತಿ ಬರೋದು, 20 ಚಪಾತಿ ತಿನ್ನೇವಿ. ಈಗ ನನಗೆ 2 ಚಪಾತಿ ಸಾಕು. ಈ ಎಕ್ಸಾಂಪಲ್ ಕೊಡ್ತೀವಿ ಅವ್ರಿಗೆ. ದಯವಿಟ್ಟು ನಿಮ್ಗೆ ಜೀರ್ಣ ಆಗೋಷ್ಟು, ನಿಮಗೆ ಖುಷಿ ಅನ್ಸೋದು ತಿನ್ನಿ, ಎಕ್ಸ್ಟ್ರಾ ತಿನ್ನಕ್ ಹೋಗ್ಬೇಡಿ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ ಸರ್, ನನಗೆ ನಮ್ದು ಇಲ್ಲಿ ಹಾಸನ ಸರ್, ಹಾಸನದಿಂದ ಮಾತಾಡ್ತಾ ಇದೀವಿ. ನನಗೆ 55 ವರ್ಷ ಆಯ್ತು ಸರ್, 35 ವರ್ಷ ಐತೆ. ಇವಾಗ ಹೊಟ್ಟೆ ನೋವು ಬರ್ತಾ ಇದೆ ಸರ್ ನಮ್ಗೆ. ಎಷ್ಟು ವಯಸ್ಸಮ್ಮ ಈಗ ನೀವು? 55 ವರ್ಷ ಸರ್ ನಮ್ಗೆ. 52. ನೋಡಿಮ್ಮ, ಹೊಟ್ಟೆ ನೋವು ಅಂದ ತಕ್ಷಣ ಹೊಟ್ಟೆಯಲ್ಲಿ ಅನೇಕ ಆರ್ಗನ್ಸ್ ಇದಾವೆ. ನೀವು ಹೆಣ್ಮಕ್ಳಲ್ಲಿ ಯೂಟ್ರಸ್ ಇರುತ್ತೆ, ಓವರಿ ಇರುತ್ತೆ, ಎಲ್ರಿಗೂ ಕರಳಿರುತ್ತೆ, ಸಣ್ಣದು ದೊಡ್ಡದು, ಸ್ಟಮಕ್, ಲಿವರ್, ವೆರಿ ವೆರಿ ಸಿಂಪಲ್. ಜನನೇಂದ್ರಿಯ ಭಾಗದಲ್ಲಿ ಮುಟ್ನಿಂತ ಜಾಗದಲ್ಲಿ ನೋವು ಬರ್ತಿದೆ ಸರ್. ಅಮ್ಮ, ಅದಕ್ಕೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಗರ್ಭಕೋಶದಲ್ಲಿ ಏನಾದ್ರೂ ಗಂಟಿದ್ಯಾ, ಫೈಬ್ರಾಯ್ಡ್ ಅಂತೀವಿ ನಾವು, ಅಥವಾ ಅಲ್ಲೆಲ್ಲಾದ್ರೂ ಓವರಿ ಒಳಗೆ ಸಿಸ್ಟ್ ಇದೆಯಾ, ಅದು ಗೊತ್ತಾಗುತ್ತೆ. ಅದು ನಿಮ್ಮ ಗೈನಕಾಲಜಿಸ್ಟ್ ಹೋದ್ರೆ ಅದಕ್ಕೆ ಸೂಟಬಲ್ ಟ್ರೀಟ್ಮೆಂಟ್ ಕೊಡ್ತಾರೆ. ಈ ಹೊಟ್ಟೆ ನೋವು ಅಂತ ತುಂಬಾ ಕೊರಗಕ್ಕೆ ಹೋಗ್ಬೇಡಿ, ಬಹಳ ಈಸಿ. ನಮಗೆ 2 ಇನ್ವೆಸ್ಟಿಗೇಷನ್, ನಿಮ್ ಕಷ್ಟ ಏನಂತ ನಮ್ಗೆ ಗೊತ್ತಾಗುತ್ತೆ. ನೀವು ಒಂದು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ. ಓಕೆ, ಕಾಳಿನ ಬಗ್ಗೆ ತಾವು ಹೇಳ್ತಾ ಇದ್ರಿ, ಅಂದ್ರೆ ಸೇವನೆ ಮಾಡುವಂತ ಆಹಾರ ಕಾಳುಗಳಲ್ಲಿ ವಿಶೇಷವಾಗಿ ಉದ್ದಿನ ಬೇಳೆ, ಅಂದ್ರೆ ಈ ಇಡ್ಲಿ ಉದ್ದಿನ ಬೇಳೆ ಬಳಕೆ ಅಂದ್ರೆ ನಿಜವಾಗೂ ಸತ ಗ್ಯಾಸ್ಟ್ರಿಕ್ ಇರೋರಿಗೆ ಅದು ಆಗುತ್ತಾ, ಅಥವಾ ಗ್ಯಾಸ್ಟ್ರಿಕ್ ಇಲ್ಲದೆ ಇರೋರು ಸತ ಅಂತ ಒಂದು ಪದಾರ್ಥಗಳ ಸೇವನೆ ಮಾಡಿದ ಮೇಲೆ ಗ್ಯಾಸ್ಟ್ರಿಕ್ ಫೀಲ್ ಆಗುತ್ತಾ, ಅಥವಾ ಹೇಗೆ ಸರ್ ಇದು ಎಕ್ಸಾಕ್ಟ್ಲಿ? ಇಲ್ಲ, ಅದೇನಾಗುತ್ತೆ ಸರ್, ಸೆನ್ಸಿಟಿವಿಟಿ ಒಬ್ಬರಿಂದ ಒಬ್ಬರಿಗೆ ಡಿಫರ್ ಆಗುತ್ತೆ. ಕೆಲವರು ಬಾಧರೆ ಮಾಡಲ್ಲ, ಇನ್ ಕೆಲವರು ಸ್ವಲ್ಪ ಗ್ಯಾಸ್ ಡಿಸ್ಟಿಂಕ್ಷನ್ ಆದ್ರೂ ಕೂಡ ಹೊಟ್ಟೆ ಹೆವಿ ಆಗೋಯ್ತು, ಗುಂಡ ಆಗ್ತಂಗಿದೆ ಹೊಟ್ಟೆ ಒಳಗೆ, ಏನೇನೋ ಮಾತಾಡ್ತಾರೆ. ಇದು ಒಬ್ಬರಿಂದ ಒಬ್ಬರು ಇಂಡಿವಿಜುವಲ್ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೆ ಕೆಲವರು ತಡ್ಕೋತಾರೆ, ಕೆಲವರು ಬಾಧರೆ ಮಾಡಲ್ಲ. ಸೊ ಆದ್ರಿಂದ ಇವಾಗ 4 ಇಡ್ಲಿ ತಿನ್ನೋರು ಏನಂತ ಮಹಾ ಕಷ್ಟ ಆಗ್ಬಾರ್ದು. ಅಂಡ್ ಇನ್ ಕೆಲವರು ಏನ್ ಹೇಳ್ತಾರೆ, ಹೊರಗಡೆ ಸೋಡಾ ಎಲ್ಲ ಹಾಕ್ಬಿಡ್ತಾರೆ, ಸೋಡಾ ಹಾಕೋದ್ರಿಂದ ಡಿಸ್ಟಿಂಕ್ಷನ್ ಆಗುತ್ತೆ, ಇವೆಲ್ಲ ಹೇಳ್ತಾರೆ.
ಬಟ್ ಇವ್ಯಾವು ಕೂಡ ಮನುಷ್ಯ ಬದುಕಲಿಕ್ಕೆ ದೊಡ್ಡ ಕಾಯಿಲೆಗಳಲ್ಲ. ಸೊ ಗ್ಯಾಸ್ ಟ್ರಬಲ್, ಗ್ಯಾಸ್ಟ್ರೈಟಿಸ್, ಗ್ಯಾಸ್ಟ್ರಿಕ್, ಸೊ ಅಂತ ಸಮಯದಲ್ಲಿ ತೀರಾ ಹೆಚ್ಚು ಕಮ್ಮಿ ಆದಾಗೆ ಅದಕ್ಕೆ ಔಷಧಿಗಳಿದಾವೆ, ಇಲ್ಲ ಅಂತ ಅಲ್ಲ. ಅದರಿಂದ ನಿಮ್ಮ ಊಟದ ವ್ಯವಸ್ಥೆ ಚೆನ್ನಾಗಿ ಟೈಮ್ ಸರಿಯಾಗಿ ಊಟ ಮಾಡಿ. ನೋಡಿ ಸರ್, ಸ್ಟಮಕ್ 4 ಅವರ್ ಆದ್ಮೇಲೆ ಎಂಟಿ ಆಗ. ಇವಾಗ ಬೆಳಗ್ಗೆ 8 ಗಂಟೆಗೆ ನೀವು 4 ಇಡ್ಲಿ ತಿಂದ್ರೆ 1 ಗಂಟೆ ಅಷ್ಟೇ ಎಂಟಿ ಆಗುತ್ತೆ. ನೆಕ್ಸ್ಟ್ 1 ರಿಂದ 2 ಬರೀ ಆಸಿಡ್ ಇರುತ್ತೆ ಸ್ಟಮಕ್ ನಲ್ಲಿ. ಆ ಸಮಯದಲ್ಲಿ ಊಟ ಮಾಡಿ ಅಂತ ಹೇಳೋದು ನಾವು. ಅದಕ್ಕೆ 4 ಅವರ್ಸ್ ಒಂದ್ಸರಿ ಮನುಷ್ಯ ಎದ್ದಿದ್ದಾಗೆ ಹೊಟ್ಟೆ ಒಳಗೆ ಏನು ಹಾಕೋಬೇಕು. ನಿಮ್ಗೆ ಆ ಟೈಮ್ ಊಟ ಮಾಡಕ್ ಟೈಮ್ ಇಲ್ಲ ಅಂದ್ರೆ 2 ಮಾರಿ ಬಿಸ್ಕೆಟ್ ತಿನ್ನಿ ಅಂತೀವಿ, 1 ಬಾದಾಮಿ ಹಾಲು ಕುಡೀರಿ ಅಂತ ಹೇಳ್ತೀವಿ. ಓಕೆ ಮಾತಾಡೋಣ. ಇದ್ರ ಕುರಿತಾಗಿ ಸಾಕಷ್ಟು ಪ್ರಶ್ನೆಗಳನ್ನ ತಗೊಳ್ಳೋಣ. ಜೊತೆಗೆ ತಾವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಇವತ್ತಿನ ದಿವಸ ನಾವು ವಿಶೇಷವಾಗಿ ಮಾತನಾಡ್ತಾ ಇರುವಂಥದ್ದು ಆಹಾರ ಸೇವನೆಯಲ್ಲಿ ಪ್ಲಾಸ್ಟಿಕ್ ಬಳಕೆಗಳು ಹೇಗೆ ನಮ್ಮ ದೇಹಕ್ಕೆ ಅನಾರೋಗ್ಯಕರವಾಗಿ ಹಾನಿಕಾರಕ ಆಗುತ್ತೆ ಅಂತ ಹೇಳಿ ತಿಳ್ಕೊತಾ ಇದೀವಿ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ಹಲೋ ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ಸರ್ ನಾವು ಚಿಕ್ಕಮಂಗ್ಳೂರಿಂದ ಫೋನ್ ಮಾಡ್ತಿರೋದು ಸರ್. ನನ್ನ ಹೆಸರು ಮಂಜುನಾಥ್ ಅಂತ. ಹೇಳಿ ಸರ್, ಏನ್ ಪ್ರಶ್ನೆ ಕೇಳಿ. ಸರ್ ನನಗೆ ಹೊಟ್ಟೆ ತುಂಬಾ ಪೇನ್ ಆಗುತ್ತೆ ಸರ್. ಯಾಕಂದ್ರೆ ಊಟ ಮಾಡೋದು ಒಂಥರ ಹೆಂಗಂದ್ರೆ ಊಟ ಮಾಡ್ತೀನಿ ಟೈಮ್ಗೆ ಸ್ವಲ್ಪ ಲೇಟ್ ಆಗುತ್ತೆ. ಅಂದ್ರೆ ಒಂದ್ಸಲಿ ತುಂಬಾ ರಾತ್ರಿ ಆದ್ರೆ ತುಂಬಾ ನೋವಾಗುತ್ತೆ ಸರ್. ಅವಾಗ ಟ್ಯಾಬ್ಲೆಟ್ಸ್ ತಗೊಂತೀನಿ, ಗ್ಯಾಸ್ಟ್ರಿಕ್ ಮಾತ್ರ ಅಂತ. ಎಷ್ಟು ಏಜ್ ನಿಮ್ದು? ವಯಸ್ಸು ಎಷ್ಟು? ಆಚೆ ಮಾಡ್ತೇವೆ, ಮನೆ ಊಟ ನನ್ಗೆ ಅಷ್ಟು ಇದಾಗ್ತಾ ಇಲ್ಲ. ಏಜ್ ಎಷ್ಟು? ಏಜ್ ವಯಸ್ಸು? ಸರ್ ನನ್ನ ವಯಸ್ಸು ಬಂದ್ಬಿಟ್ಟು. ಆಲ್ಕೋಹಾಲ್ ತಗೋತೀರಾ? ಸರ್ ಆಲ್ಕೋಹಾಲ್ ಕುಡಿತೀನಿ ಸರ್ ಅವಾಗ. ನೋಡಿ, ಇವೆಲ್ಲ ನೀವು ನಮ್ಗೆ ಹೇಳ್ದಾಗೆ ಗೊತ್ತಾಗ. ನೋಡಿ ಸರ್, ತುಂಬಾ ನೋವು ಅನ್ನೋದು ಕಾಲಿಕಿ ಪೇನ್ ಅಂತೀವಿ. ನೋಡಿ, ಹೊಟ್ಟೆ ನೋವಿನಲ್ಲಿ ಒಂಥರ ನೋವು ಒಯ್ಯೋದು, ಅದು ಡಿಫ್ರೆಂಟ್. ಪಲ್ಟಿ ಓಡಿಸುತ್ತೆ ನೋಡಿ, ಅಂಥದ್ರೊಳಗೆ ಸ್ಟೋನ್ ಕೂತಿರುತ್ತೆ. ಕಿಡ್ನಿಗೂ ಬ್ಲಾಡರ್ಗೂ ಮಧ್ಯೆ ಯೂರಿಟ್ರಿ ಸ್ಟೋನ್ ಅಂತೀವಿ ನಾವು. ಕೆಲವು ಹೊಟ್ಟೆಗಳು ಬರ್ತವೆ ಹೋಗ್ತವೆ. ಈ ಹೊಟ್ಟೆ ನೋವುಗಳನ್ನ ಇವ್ರು ಡಿಸ್ಕ್ರೈಬ್ ಮಾಡೋವು ಕೂಡ ಕರೆಕ್ಟಾಗಿ ಹೇಳ್ದಿದ್ರೆ ನಮಗೆ ಡಯಾಗ್ನೋಸ್ ಆಗಲ್ಲ. ಇವಾಗ ನೋಡಿ, ಅಪೆಂಡಿಕ್ಸ್ ಪೇನ್ ಎಷ್ಟು ಈಸಿಲಿ ಆಗುತ್ತೆ ಅಂದ್ರೆ ಮರ್ಫೀಸ್ ಟ್ರಯಾಡ್ ಆಫ್ ಸಿಂಪ್ಟಮ್ಸ್ ಅಂತೀವಿ. 90 ವರ್ಷದಿಂದನೇ ಮರ್ಫಿ ದ ಗ್ರೇಟ್ ಫಿಸಿಷಿಯನ್ ಡಿಸ್ಕ್ರೈಬ್ ಮಾಡ್ತಾನೆ. ಯಾರಿಗಾನ ಊಟ ಮಾಡಿದ್ದಾದ್ಮೇಲೆ 1 ಅರ್ಧ ಗಂಟೆ ಆದ್ಮೇಲೆ ವಾಮಿಟಿಂಗ್ ಆಗುತ್ತೆ, ಅಪ್ಪರ್ ಅಬ್ಡಮಿನಲ್ ಪೇನ್ ಶುರುವಾಗುತ್ತೆ, ಸ್ವಲ್ಪ ಬತ್ತಾ ಬಲಗಡೆ ಬರುತ್ತೆ. ಇದು ಮರ್ಫೀಸ್ ಟ್ರಯಾಡ್ ಆಫ್ ಸಿಂಪ್ಟಮ್ಸ್ ಅಂತೀವಿ ನಾವು. ಸೊ ಕೆಲವಕ್ಕೂ ಕೂಡ ನಮ್ಗೆ ಸ್ಪೆಸಿಫಿಕ್ ಇವ್ರು ಕರೆಕ್ಟಾಗಿ ನಾವು ಹಿಸ್ಟ್ರಿ ತಗೊಂಡ್ಬಿಟ್ರೆ, ಕೆಲವರಿಗೆ ಹೊಟ್ಟೆ ನೋವು ಹೆಂಗ್ ಬರುತ್ತೆ ಅಂದ್ರೆ ಬರುತ್ತೆ, ಪಲ್ಟಿ ಓಡಿಸುತ್ತೆ, ಆಮೇಲೆ ಸುಮ್ಮನೆ ಆಗುತ್ತೆ, ತಿರುಗಿ ಬರುತ್ತೆ. ಇದನ್ನ ಇಂಟರ್ಮಿಟೆಂಟ್ ಕಾಲಿಕಿ ಪೇನ್ ಅಂತೀವಿ ನಾವು. ಸೊ ಅದರಿಂದ ದಯವಿಟ್ಟು ಹೊಟ್ಟೆ ನೋವಿಗೆ ಯಾವ ಆರ್ಗನ್ ಇಂದ ಬಂದಿದೆ ಅದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವನ್ನು ಈಸಿಲಿ ಡಯಾಗ್ನೋಸ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ ಹೇಳಿ ಸರ್, ತಮ್ಮ ಹೆಸರು ಯಾವೂರಿಂದ? ಟ್ಯೂಬಲ್ಲಿ ಮ್ಯೂಟ್ ಮಾಡಿ. ಸರ್ ನಾವು ಕೋಲಾರ ಡಿಸ್ಟ್ರಿಕ್ಟ್ ಬಂಗಾರಪೇಟೆ ತಾಲೂಕಿನ ಸರ್. ಕೇಳಿ ಸರ್, ಏನ್ ಪ್ರಶ್ನೆ ಕೇಳಿ. ಸರ್ ತುಂಬಾ ಬಾಡಿ ಪೈನ್ ಬರ್ತದೆ. ಆಮೇಲೆ ಮಾರ್ನಿಂಗು ಟಾಯ್ಲೆಟ್ಗೆ ಹೋದ್ರೆ ತುಂಬಾ ಕಷ್ಟ ಸರ್. ಎಷ್ಟು ನೀರು ಕುಡಿದ್ರೂ ಆ ತರನೇ ಆಗತ್ತೆ. ಕಡಿತನ ಅಥವಾ ಮೋಷನ್ ಗಟ್ಟಿ ಆಗತ್ತಾ? ಮೋಷನ್ ಗಟ್ಟಿ ಸರ್, ಗಟ್ಟಿ. ನೋಡ್ರಿ, ಮೋಷನ್ ಯಾವತ್ತು ಕೂಡ ಸಾಫ್ಟ್ ಆಗಬೇಕಂದ್ರೆ 2 ನೀರು, ಫೈಬರ್. ಯಾರು ಹೆಚ್ಚಿಗೆ ನೀರು ಕುಡಿಯಲ್ಲ, ಫೈಬರ್ ಅಂದ್ರೆ ಮುದ್ದೆ ಒಳಗೂ ಫೈಬರ್ ಇರುತ್ತೆ. ಜನ ತಪ್ಪು ತಿಳ್ಕೊಂಡು ಮುದ್ದೆ ಗಟ್ಟಿ ಅಂತ ತಿನ್ನೋದು ಬಿಡ್ತಾರೆ. ಹಣ್ಣುಗಳಲ್ಲಿ, ಸೊಪ್ಪು ತರಕಾರಿಗಳಲ್ಲಿ ಫೈಬರ್ ಇರ್ತದೆ. ಮೋಷನ್ ಆಗಬೇಕಾದ್ರೆ ಇವೆರಡು ಬಹಳ ಇಂಪಾರ್ಟೆಂಟು. ಚೆನ್ನಾಗಿ ನೀರು ಕುಡಿಯೋದು ಕಲ್ತ್ಕೊಳ್ಳಿ. ಅಲ್ಲಿಗೂ ಕೆಲವರಿಗೆ ಕೆರೆತ ಬರುತ್ತೆ, ಇಚ್ಚಿಂಗ್ ಅಂತಾರೆ, ಅದಕ್ಕೆ ಪಿನ್ ವರ್ಮ್ ಕಾರಣ. ದಯವಿಟ್ಟು 6 ತಿಂಗಳಿಗೊಂದ್ಸಾರಿ ಆಲ್ಬೆಂಡಜೋಲ್ ಮಾತ್ರೆ ತಗೊಳ್ಳಿ. ಉಳಿದಿದ್ದೆಲ್ಲ ನೀವು ಅಲ್ಲಿಗೂ ಇತ್ತು ಅಂದ್ರೆ ಸರ್ಜನ್ ಹತ್ರ ಹೋದ್ರೆ ನಿಮ್ಮ ಮೋಷನ್ ಮಾಡೋ ಜಾಗದಲ್ಲಿ PR ಟೆಸ್ಟ್ ಅಂತ ಮಾಡ್ತೀವಿ. ನಮಗೆ ಗೊತ್ತಾಗುತ್ತೆ ಒಳಗಡೆ ಏನಾರ ಇದೆಯಾ ಇಲ್ಲ ಅಂತ. 50 ವರ್ಷ ಆದ್ಮೇಲೆ ಯಾರಿಗಾರ ಮೋಷನ್ ಗಟ್ಟಿ ಆದ್ರೆ ಸರ್ಜನ್ ಹತ್ರ ಹೋಗಿ ಬೆರಳು ಹಾಕಿ ನಾವು ಚೆಕ್ ಮಾಡ್ತೀವಿ, PR ಅಂತ ಮಾಡಿಸ್ಕೊಳ್ಳಿ. ಓಕೆ, ಕೇವಲ ಇಡ್ಲಿಗೆ ಮಾತ್ರ ಸಂಬಂಧಪಡೋದಿಲ್ಲ. ನಾವು ಸೇವನೆ ಮಾಡುವಂಥ ಎಲ್ಲ ಆಹಾರಗಳು ಅಥವಾ ನಾವು ಕುಡಿದಿರುವಂಥ ನೀರುಗಳು, ಬಾಟಲ್ಸ್ಗಳು ಎಲ್ಲವೂ ಸಹಿತ ಪ್ಲಾಸ್ಟಿಕ್ ಮುಂತಾಗುತ್ತೆ. ಆದರೆ ಇದರಿಂದ ಹೊರಬರಬೇಕಂದ್ರೆ ಹೇಗೆ, ನೆಕ್ಸ್ಟ್ ಆಪ್ಷನ್ಸ್ಗಳು ಏನಿದೆ ಅಂತ? ವೈದ್ಯನಾಗಿ ಇಷ್ಟಂತೂ ಹೇಳಬಲ್ಲೆ, ಕಾರಣ ಗೊತ್ತಿದ್ದಾಗೆ ಅದನ್ನ ಅವಾಯ್ಡ್ ಮಾಡಬೇಕು. ಬಟ್ ಬೇರೆ ಆಲ್ಟರ್ನೇಟಿವ್ ಇಲ್ಲ. ಅಲ್ಲಿ ಸರ್ಕಾರದ ಜವಾಬ್ದಾರಿ, ನನ್ನ ಡಿಪಾರ್ಟ್ಮೆಂಟ್ ಜವಾಬ್ದಾರಿ. ಜನಗಳಿಗೆ ಕ್ಯಾನ್ಸರ್ ಬಗ್ಗೆ ಅವ್ರು ಕೇಳೋ ಒಂದೇ ಪ್ರಶ್ನೆ, ಯಾಕೆ ಡಾಕ್ಟ್ರೆ ಕ್ಯಾನ್ಸರ್ಗಳು ಜಾಸ್ತಿ ಆಗಿದಾವೆ? ಇವೆಲ್ಲ ಕಾರಣ ಇರೋವಾಗ ಸರ್ಕಾರ ಏನೋ ಲಕ್ಕಿಲಿ ಇವಾಗ ಇಡ್ಲಿದು ಒಂದು ಪೇಪರ್ನ ಬ್ಯಾನ್ ಮಾಡಿದ್ದಾರೆ. ಕುಡಿಯೋ ನೀರಿನ ಬಾಟ್ಲು ಮಿಲ್ಕ್ದು ಸರ್ ಪ್ರತಿದಿನ ಉಪಯೋಗಿಸುವಂಥದ್ದು ಬೇರೆ ಆಲ್ಟರ್ನೇಟಿವ್. ಸೊ ಅವೆಲ್ಲ ಮಾಡಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಕ್ಯಾನ್ಸರ್ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಇಟ್ಸ್ ಎ ಬರ್ಡನ್ ಟು ನಮ್ಮ ಎಕಾನಮಿಗೂ ಕೂಡ, ಬಡ್ಜೆಟ್ಗೂ ಕೂಡ. ಇವತ್ತು ಆರೋಗ್ಯದ
ಬಡ್ಜೆಟ್ಗೂ ಕೂಡ ಸಾಕಷ್ಟು ದುಡ್ಡನ್ನು ಇದು ಮಾಡ್ಲಿಕ್ಕಾಗಲ್ಲ. ಇದನ್ನ ಅವಾಯ್ಡ್ ಮಾಡೋದ್ರಿಂದ, ಬ್ಯಾನ್ ಮಾಡೋದ್ರಿಂದ ಎಷ್ಟೋ ಅನುಕೂಲ ಆಗುತ್ತೆ ಜನಗಳಿಗೆ. ಓಕೆ ಅಂದ್ರೆ ಈ ಕ್ಯಾನ್ಸರ್ಗಳಲ್ಲಿ ತಾವು ಹೇಳ್ತಾ ಇದ್ರಿ, ಮಹಿಳೆಯರಲ್ಲಿ ಆಗುವಂತಹ ಕ್ಯಾನ್ಸರ್ಗಳಲ್ಲಿ ವಿಶೇಷವಾಗಿ ಈ ಪ್ಲಾಸ್ಟಿಕ್ ಆಹಾರಗಳ ಸೇವನೆಯಿಂದ ಆಗುವಂತಹ ಪುರುಷರಲ್ಲಿ ಯಾವೆಲ್ಲ ರೀತಿಯ ಸಿಂಪ್ಟಮ್ಸ್ಗಳು ಕಂಡು ಬರ್ಬೋದು, ಯಾವೆಲ್ಲ ಕ್ಯಾನ್ಸರ್ಸ್ಗಳು ಕಾರಣ ಆಗ್ಬೋದು ಅಂತ? ಪರ್ಟಿಕ್ಯುಲರ್ಲಿ ಕೆಮ್ಮು, ಪರ್ಸಿಸ್ಟೆಂಟ್ ಕಾಫ್. ಯಾವುದೇ ಒಂದು ಗಂಡಸು 3 ವಾರ ಕೆಮ್ಮು ಹೋಗ್ತಾನೆ ಇದ್ರೆ ಟ್ರೀಟ್ಮೆಂಟ್ ತಗೊಂಡ್ರು ಅಂದ್ರೆ ಲಂಗ್ ಕ್ಯಾನ್ಸರ್ ಆಗಿರ್ಬೋದು. ಅಪರೂಪಕ್ಕೆ ಒಂದ್ಸಾರಿ ಕೆಮ್ಮಿ ರಕ್ತ ಏನಾನ ಕಫದಲ್ಲಿ ಬಂದ್ರೆ 2 ಕಾರಣ, ಒಂದು ಟ್ಯೂಬರ್ಕ್ಯುಲೋಸಿಸ್, ಇಲ್ಲದ್ರೆ ಬ್ರಾಂಕೋಜೆನಿಕ್ ಕ್ಯಾನ್ಸರ್. ಸೊ ನೆಕ್ಸ್ಟ್ ಪ್ರಾಸ್ಟೇಟ್, ಅದು ಗಂಡಸರಲ್ಲಿ ಬಹಳ ರೀಸಸ್ ಕಟ್ ಆಗುತ್ತೆ ಅಥವಾ ರೀಸಸ್ ಪದೇ ಪದೇ ಹೋಗುತ್ತೆ, ಮೈ ಕೈ ಎಲ್ಲ ನೋವು ಬರುತ್ತೆ. ಅವೆಲ್ಲ ಯಾರೊಬ್ಬರು ಪ್ರಶ್ನೆಯನ್ನು ಕೇಳ್ತಾ ಇದ್ರು, ಯಾವಾಗಲೂ ಮೈ ಕೈ ನೋವು ಬರುತ್ತೆ ಅಂತ. ದಯವಿಟ್ಟು ಈ ಮೈ ಕೈ ನೋವು ಬಂದಿರೋರಿಗೆ ಬೇರೆ ಎಲ್ಲಾದ್ರೂ ಕ್ಯಾನ್ಸರ್ ಇದೆಯಾ, ಅದರಿಂದ ಬೋನ್ ಸೆಕೆಂಡರೀಸ್ ಏನಾದ್ರು ಬಂದಿದೆಯಾ, ಮೂಳೆ ಒಳ ಸೆಕೆಂಡರೀಸ್ ಹೋಗುತ್ತೆ. ಸೊ ಇವು ಗಂಡಸರಲ್ಲಿ ಕೆಲವು ಬಹಳ ಇಂಪಾರ್ಟೆಂಟು. ಆಮೇಲೆ ಬಹಳ ಇಂಪಾರ್ಟೆಂಟ್ ಕ್ಯಾನ್ಸರ್ನ ನಾವು ಯಾವ ಲಾಸ್ ಆಫ್ ವೆಯ್ಟ್ ಅಂಡ್ ಲಾಸ್ ಆಫ್ ಅಪೆಟೈಟ್. ಯಾರೇ ಒಬ್ಬ ಮನುಷ್ಯನಿಗೆ 45 ವರ್ಷ ಆದ್ಮೇಲೆ ತುಂಬಾ ವೆಯ್ಟ್ ಕಡಿಮೆ ಆಗ್ತಾ ಇದೆ, ಆಹಾರದ ಮೇಲೆ ಇಂಟ್ರೆಸ್ಟೇ ಇಲ್ಲ, ಅಂಥವ್ರಿಗೆ ಸ್ಟಮಕ್ ಕ್ಯಾನ್ಸರ್ ಇರ್ಬೋದಾ ಅನ್ನೋ ಒಂದು ಲಕ್ಷಣ. ಸೊ ಆದ್ರಿಂದ ದಯವಿಟ್ಟು ನಿಮ್ಗೆ ಅನುಮಾನ ಬಂದಾಗ, ಆ ರೀತಿಯ ಇದಾದಾಗ ನೀವು ನಮ್ಮ ಹತ್ರ ಬಂದ್ರೆ ನಿಮ್ಗೆ ಸೂಕ್ತವಾದ ಸಲಹೆ, ಚಿಕಿತ್ಸೆ, ಪರೀಕ್ಷೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ.